ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಮನರೇಗಾ ಯೋಜನೆ ಈಗ ಮತ್ತೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಯಾವಾಗ ಕೇಂದ್ರ ಸರ್ಕಾರ ಮನರೇಗಾ ಬದಲಾಗಿ ಜಿ ರಾಮ್ಜಿ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತರುತ್ತೋ ಆವಾಗಿಂದ ಶುರುವಾಗಿರುವಂಥ ಚರ್ಚೆ, ಗಲಾಟೆ, ಗದ್ದಲ ಇದು. ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಯನ್ನು ಅನುಸರಣ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಇಡೀ ದೇಶದಾದ್ಯಂತ ಹೋರಾಟವನ್ನು ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಈಗ ಮುಂದಾಗಿದ್ದಾರೆ. ಮೊನ್ನೆಯ ಸಂಪುಟ ಸಭೆಯಲ್ಲೂ ಕೂಡ ಅದೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಯಾಕೆ ಈ ರೀತಿಯ ಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಪ್ರಮುಖವಾಗಿ ಹಣ ಬಿಡುಗಡೆ ಮತ್ತು ಈ ಯೋಜನೆಯ ಭವಿಷ್ಯದಲ್ಲಿ ಎಲ್ಲ ಒಂದು ಕಡೆ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ಇದೆಲ್ಲವನ್ನ ನೋಡ್ತಾ ಅಂದರೆ ಬಡವರ ಬದುಕಿಗೆ ನೇರವಾಗಿ ಅಂಟಿಕೊಂಡಿರುವಂಥ ಯೋಜನೆ ಇದು. ಸೊ ಈಗ ಹಳೆ ಯೋಜನೆ ಏನಿದೆ ಅದೇ ಯೋಜನೆ ಇರುತ್ತೆ, ಹೆಸರು ಮಾತ್ರ ಬದಲಾವಣೆ ಆಗುತ್ತೆ ಅಂತ BJP ಹೇಳ್ತಾ ಇರುವಂಥದ್ದು. ಸೊ ಆದರೆ ಕಾಂಗ್ರೆಸ್ ಇದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಸೊ ಹಂಗಾಗಿ ಈ ಯೋಜನೆ ಜನಪರನ ಅಥವಾ ರಾಜಕೀಯ ಲೆಕ್ಕಾಚಾರನ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ. ಇವತ್ತಿನ ವಿಶೇಷ ಮನರೇಗಾ ಮಲ್ಲಯುದ್ಧ, ರಾಜ್ಯ ವರ್ಸಸ್ ಕೇಂದ್ರ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯೆ ನಡೀತಾ ಇರುವಂಥ ಫೈಟ್ ಇದು. ಮನರೇಗಾ ವಿಚಾರವಾಗಿ ಮನರೇಗಾ ಬದಲಾಗಿ ಜಿ ರಾಮ್ಜಿ ಅನ್ನುವಂಥ ಹೆಸರನ್ನು ಬದಲಾವಣೆ ಮಾಡಲಾಗತ್ತೆ. ಯಾಕೆ ಈ ರಾಮ್ಜಿ ಅನ್ನುವಂಥ ಹೆಸರು ಹೇಳಿದ್ರೆ ಇಡೀ ರಾಜ್ಯವನ್ನು ರಾಮರಾಜ್ಯ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಹೆಸರನ್ನು ತಂದಿದ್ದೀವಿ ಅಂತ BJP ಹೇಳ್ತಾ ಇದೆ. ರಾಜ್ಯ ಮತ್ತು ಕೇಂದ್ರಗಳ ಮಧ್ಯೆ ಈ ಮನರೇಗಾ ಫೈಟ್ ಮುಂದುವರಿತಾ ಇದೆ. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ತೀವ್ರ ಅಸಮಾಧಾನವನ್ನು ಹೊರಹಾಕ್ತಾ ಇದೆ. ವಿಶೇಷ ಅಧಿವೇಶನದಲ್ಲೂ ಕೂಡ ಈ ರಾಮ್ಜಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮೈತ್ರಿ ನಾಯಕರು ಕೈ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಜೋಶಿ, ಬೊಮ್ಮಾಯಿ, ಅಶೋಕ್, ವಿಜೇಂದ್ರ ಅವರು ಕೂಡ ಗರಂ ಆದರು. ಮೈತ್ರಿ ನಾಯಕರ ವಿರುದ್ಧ CM ಸೇರಿ ಸಂಪುಟವೇ ಕಿಡಿಕಾರ್ತಾ ಇರುವಂಥದ್ದು. DK ಡಿಬೇಟ್ ಏನು ಸವಾಲು ಹಾಕಿದ್ರಲ್ಲ ಅದನ್ನು ಕುಮಾರಸ್ವಾಮಿ ಅವರು ಕೂಡ ಸ್ವೀಕಾರ ಮಾಡಿದ್ದಾರೆ. ಅಂದರೆ ಇದೇ ವಿಚಾರವಾಗಿ ಇದು ಬಡವರಿಗೆ ಸಮಸ್ಯೆ ಆಗತ್ತೆ, ಬಡವರ ಬದುಕಿಗೆ ಕೊಳ್ಳಿಡುವಂಥ ಕೆಲಸವನ್ನು ಈ ಯೋಜನೆ ಮಾಡ್ತಾ ಇದೆ ಅನ್ನೋದು ಒಂದು ಕಡೆ. ಆದರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು ರಾಮರಾಜ್ಯಕ್ಕಾಗಿ ರಾಮನ ಹೆಸರನ್ನು ಬಳಕೆ ಮಾಡಿದ್ದೀವಿ ಅನ್ನುವಂಥ ವಾದ ಅವರದ್ದಾಗಿದೆ. ನೀವು ದುಡ್ಡಿಲ್ಲ, ಹಾಗಾಗಿ ಈ ರೀತಿಯಾಗಿ ಅದನ್ನು ವಿರೋಧವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ, ಹಾಗಾಗಿ ಈ ರೀತಿಯ ಯೋಜನೆಯನ್ನು ಮಾಡ್ತಾ ಇದ್ದೀರಿ ಅಂತೇಳಿ. ಆದರೆ ಹೆಸರು ಬದಲಾವಣೆ ಮಾಡಿದರೂ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಆಗಬೇಕಾಗತ್ತೆ. ಕೇವಲ ಹೆಸರು ಬದಲಾವಣೆ ಮಾಡಿದ್ರೆ ಸಾಕಾಗೋದಿಲ್ಲ. ಆ ಯೋಜನೆ ಏನೇನಿರುತ್ತೆ, ರೂಪುರೇಷೆ ಏನಿರುತ್ತೆ, ಪ್ರತಿಯೊಂದೂ ಕೂಡ ಬದಲಾವಣೆ ಆಗಬೇಕಾಗತ್ತೆ. ಅದಕ್ಕೂ ಕೂಡ ದುಡ್ಡು ಬೇಕಾಗುತ್ತೆ. ಕೇಂದ್ರ ಸರ್ಕಾರ ಕೂಡ ದುಡ್ಡನ್ನು ಕೊಡಬೇಕಾಗತ್ತೆ, ಸುಮ್ಮನೆ ಅಂತ ಆಗೋದಿಲ್ಲ. ಅದು ರಾಜ್ಯ ಸರ್ಕಾರಕ್ಕೆ ಹೊರೆ ಆಗುತ್ತೆ, ಅದು ಸಹಜ. ಬಟ್ ಇದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡೋಕೆ ರೆಡಿ ಇಲ್ಲ. ಗೊತ್ತಿಲ್ಲ ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂಥೇಳಿ. ಸೊ ಹಂಗಾಗಿ ಈ ಹಿಂದಿನ ನರೇಗಾ ಯೋಜನೆ ಯಾವ ರೀತಿಯಾಗಿತ್ತು, ಅದರ ಜೊತೆಗೆ ರಾಜ್ಯಗಳ ಪಾಲು ಎಷ್ಟಿರುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಇದನ್ನ ಒಪ್ಕೊಳ್ಳೋಕೆ ಯಾಕೆ ರೆಡಿ ಇಲ್ಲ ಅಂತೇಳಿ. ಇನ್ನು ಈ ಬಗ್ಗೆ ಪ್ರಮುಖವಾಗಿ ಕುಮಾರಸ್ವಾಮಿ, CM ಸಿದ್ದರಾಮಯ್ಯನವರು ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಎಲ್ಲಿ ತಮ್ಮ ಕಳೆತನ ನಿಂತು ಹೋಗುತ್ತೆ ಅನ್ನುವಂಥ ಭಯದಿಂದ ಕಾಂಗ್ರೆಸ್ನವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ, ಎಲ್ಲ ಅಧ್ಯಕ್ಷರಿಗೆ ಮತ್ತು ಎಲ್ಲ ಗ್ರಾಮೀಣ ಜನತೆಗೆ ನಾನು ವಿಶ್ವಾಸ ಕೊಡೋಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ಇದನ್ನು ತಾವು ಓದ್ಕೋಬೇಕು. ನಿಮಗೆ ಹೆಚ್ಚಿನ ಅಧಿಕಾರವನ್ನು ಈ ಯೋಜನೆಯಲ್ಲಿ ನರೇಂದ್ರ ಮೋದಿ ಅವರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಗ್ರಾಮೀಣ ಜನತೆಗೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಅದು ತೆಗೆಯಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಪದೇ ಪದೇ ಅದನ್ನ ಇಂಟರ್ಫಿಯರ್ ಆಗುವಂತ ಅವಕಾಶಗಳಿಲ್ಲ. ಆದ್ರಿಂದ ಜನಪರವಾಗಿರುವಂತ ಜನರಿಗೋಸ್ಕರ ಗ್ರಾಮೀಣ ಉದ್ಯೋಗ ಹೆಚ್ಚು ಕೊಡೋದ್ರ ದೃಷ್ಟಿಯಿಂದ ಮತ್ತು ಆ ಉದ್ಯೋಗದಿಂದ ವಿಕಸಿತ ಭಾರತ ನಿರ್ಮಾಣಕ್ಕೆ ಜೋಡಿಸುವ ದೃಷ್ಟಿಯಿಂದ ಸಕಾರಾತ್ಮಕವಾಗಿ ಈ ರಾಮ್ಜಿ ಇದೆ. ಅವ್ರು ಎಲ್ಲಿ ಬೇಕಲ್ಲೂ ಚಾಲೆಂಜ್ ಮಾಡಲಿ, ಕೋರ್ಟಲ್ಲೂ ಚಾಲೆಂಜ್ ಮಾಡಲಿ.
ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರೆ ಕಾಂಗ್ರೆಸ್ಸಿನ ನಿಲುವಿನ ಬಣ್ಣ ಹೊರಗಡೆ ಆಗ್ತದೆ. ನಂತರದ ದಿನಗಳಲ್ಲಿ ಈ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟಂತ ಈ ಯೋಜನೆ ಎಷ್ಟರ ಮಟ್ಟಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಭ್ರಷ್ಟರಹಿತವಾಗಿ ಈ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಇದು ಇಲ್ಲಿ ಪ್ರಮುಖವಾಗಿರತಕ್ಕಂಥ ಅಂಶ. ಕೆಲವರು ಕೇಳಿದ್ದಾರೆ, ಇದೆಲ್ಲ ಈ ಒಂದು ನ್ಯೂನತೆಗಳು ಕೇಂದ್ರ ಸರ್ಕಾರಕ್ಕೆ 10 ವರ್ಷ ಬೇಕಾಯ್ತಾ ಇದೆಲ್ಲವನ್ನ ಕಂಡುಹಿಡಿಯಲಿಕ್ಕೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನ ಕೆಲವು ನಾಯಕರನ್ನು ಕೇಳ್ತಾರೆ. ಇಲ್ಲಿ 10 ವರ್ಷದ ಪ್ರಶ್ನೆ ಅಲ್ಲ. ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ನೆರವನ್ನ ಕೊಡ್ತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು 100% ಕೇಂದ್ರ ಸರ್ಕಾರದ ಅನುದಾನ. ಬಿಜೆಪಿ ಅವರು ಇದಾರಲ್ಲ, ಅವರ ರಾಜ್ಯಕ್ಕೆ ಎಷ್ಟೇ ಅನ್ಯಾಯ ಆದರೂ ಕೂಡ ಅದನ್ನು ಸಮರ್ಥನೆ ಕೇಂದ್ರ ಸರ್ಕಾರ ಮಾಡೋದನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ಳೋದು ಅದು ಮಹಾ ತಪ್ಪು. ಬಿಜೆಪಿಯವರು ಕೇಂದ್ರ ಸರ್ಕಾರ ಏನು ತಗೊಂಡ್ರು ಕೂಡ ಅದು ಸರಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನೆಲ್ಲ ನ್ಯಾಯ ಅಂತ ಹೇಳೋದು ಇದೆಯಲ್ಲ, ಅದು ಮಹಾ ಅಪರಾಧ. ನಾವು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ. ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ಕುಮಾರಸ್ವಾಮಿ ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ. ಅವ್ರಿಗೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋಕೆ ಬಿಜೆಪಿಯವರು ಇದಾರಲ್ಲ, ಅವರ ರಾಜ್ಯಕ್ಕೆ ಎಷ್ಟೇ ಅನ್ಯಾಯ ಆದರೂ ಕೂಡ ಅದನ್ನು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಬಿಜೆಪಿಯ ವಕ್ತಾರರಾಗಿರುವಂಥ ಲೋಹಿತ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಎಪಿ ವಕ್ತಾರರಾಗಿರುವಂಥ ಡಾಕ್ಟರ್ ದಿನೇಶ್ ಹೆರೋಳಿ ಅವರು, ಸರ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಕುಮಾರ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಮನರೇಗಾ ಬದಲಾಗಿ ಜಿ ರಾಮ್ಜಿ ಅನ್ನುವಂಥ ಯೋಜನೆ ಬರ್ತಾ ಇದೆ, ನಿಮ್ಮ ವಿರೋಧ ಯಾಕೆ? ಸರ್, ಈ ಭಾರತ ದೇಶದ ಸ್ವಲ್ಪ ನಮ್ಮ ಇತಿಹಾಸವನ್ನು ಒಂದು ಸಾರಿ ಮೆಲುಕಾಕಬೇಕು. ಗುಜರಾತ್ ನಾಡಿನಿಂದ ಬಂದಂಥ ಒಬ್ಬ ವ್ಯಕ್ತಿ ರಾಷ್ಟ್ರಕ್ಕೆ ಕೊಟ್ಟಿರುವಂಥ ಕೊಡುಗೆ ರಾಷ್ಟ್ರ ಈ ಪ್ರಪಂಚ ಮುಳುಗೋಗೋವರೆಗೂ ಅಥವಾ ಇರೋವರೆಗೂ ನೆನೆಸ್ಕೋಬೇಕಾಗಿರೋ ಒಂದು ವ್ಯಕ್ತಿ ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇದ್ದಂಥ ಒಂದು ಗ್ರಾಮೀಣ ಯೋಜನೆಯನ್ನು, ಮನ್ರೇಗಾ ಯೋಜನೆಯನ್ನು ತೆಗೆದು ಬಿಸಾಕಿ ಪರಶುರಾಮನ ಫೋಟೋ ಇಟ್ಕೊಂಡು ಬಂದಂಥ 25 ವರ್ಷದಿಂದ ಇವರು ಪರಶುರಾಮನ ಫೋಟೋ ಗಿಟ್ಟೋದಿಲ್ಲ, ನಡೀತಾ ಇಲ್ಲ, ಅದು ವರ್ಕೌಟ್ ಆಗ್ತಿಲ್ಲ ಅಂತ ಪಕ್ಕಕ್ಕೆ ಬಿಸಾಕಿ ರಾಮನ ಫೋಟೋ ಹಿಡ್ಕೊಂಬಂದು, ವೀರಾವೇಶದ ರಾಮನ ಫೋಟೋ ಹಿಡ್ಕೊಂಬಂದು, ನಂತರ ಅದೇನೋ ಇವಾಗ ಮೊನ್ನೆ ಯಾವುದು ಘಟನೆಗಳೆಲ್ಲ ಬಿಟ್ಟು ಈಗ ಆಂಜನೇಯನ ಫೋಟೋ ಹಿಡ್ಕೊಂಡು ಓಡಾಡೋಕ್ಕೆ ಶುರು ಮಾಡಿರೋ ಇವರು ಇತಿಹಾಸ ಎಂಥದ್ದು ಅಂತ ಈ ದೇಶಕ್ಕೆ ಗೊತ್ತಿದೆ. ಮಹಾತ್ಮ ಗಾಂಧೀಜಿಯವರನ್ನು ಗುಂಡಾಕಿ ಕೊಂದಂಥ ನಾಥೂರಾಮ್ ಹೆಸರನ್ನ ಇಟ್ಟಿದ್ದಾರೆ ಅಂತ ನಮಗೆ ಬಹುತೇಕ ದೇಶದ ಜನರಿಗೆ ಅನುಮಾನ ಬರ್ತಾ ಇದೆ. ರಾಮ್ ಅಂದರೆ ಯಾರು? ನಾಥೂರಾಮ ಅಥವಾ ಶ್ರೀರಾಮನ, ಸೀತಾರಾಮನ ಅನುಮಾನಗಳು ಬರುತ್ತೆ. ಇವರು ಬೇರೆ ಬೇರೆ ಯೋಜನೆಗಳಲ್ಲೆಲ್ಲವೂ ಕೂಡ BJP ಭಾರತೀಯ ಜನತಾ ಪಾರ್ಟಿ ಅಂತ ಹೆಸರು ಬರೋ ಥರ ಕಾಂಬಿನೇಷನ್ಗಳು ಎಲ್ಲ ಮಾಡಿದ್ದಾರೆ. ನೀವು ಸುಮ್ಮನೆ ಒಂದು ರಸಗೊಬ್ಬರದ ಒಂದು ಪ್ಯಾಕೆಟ್ ತಗೊಂಡು ನೋಡಿದ್ರೆ, ರಸಗೊಬ್ಬರದ ಪ್ಯಾಕೆಟ್ ತಗೊಂಡು ನೋಡಿದ್ರೆ ಹೆಸರು ಹಂಗೆ ಇದೆ. ಆಮೇಲೆ ಜನೌಷಧಿ ಕೇಂದ್ರ ಅಂತಿದೆಯಲ್ಲ, ಅದನ್ನು ಓದಿದ್ರೆ ಅದು ಈ ದೇಶದಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಜನರಿಗೆ ಉದ್ಯೋಗದ ಖಾತ್ರಿಯನ್ನು 100 ದಿನಗಳು ತಾವು ಗ್ಯಾರಂಟಿ ಬದುಕನ್ನು ಬದುಕಬಹುದು ಅನ್ನುವಂಥ ಯೋಜನೆಯನ್ನು ತಂದು ಕಾಂಗ್ರೆಸ್ ಸರ್ಕಾರ, UPA ಗೌರ್ಮೆಂಟು ಅದನ್ನು ಲಾಗು ಮಾಡಿ ಅದರಿಂದ ರೈತರಿಗೆ ಎಲ್ಲ ರಾಜ್ಯಗಳಲ್ಲೂ
ರೈತರಿಗೆ ಮತ್ತು ಗ್ರಾಮೀಣ ಜನರಿಗೆ ತಮ್ಮ ಹೊಲಗಳಿಗೆ ಹೋಗೋ ರಸ್ತೆಗಳಿಗೆ, ತಮ್ಮ ಮೋರಿಗಳು ಅಥವಾ ಬೇರೆ ಏನೇನು ಚಟುವಟಿಕೆಗಳು ಗ್ರಾಮದಲ್ಲಿ ನಡೀತಿತ್ತೋ ಅದಕ್ಕೆಲ್ಲ ಈ ಮನ್ರೇಗಾದಿಂದ ಉಪಯೋಗ ಆಗ್ತಿತ್ತು. ಆಗ ಕೇಂದ್ರ ಸರ್ಕಾರವೇ ಅಷ್ಟು ಹಣವನ್ನು ಭರಿಸ್ತಾ ಇತ್ತು. ಈಗ ಆ ಹಣವನ್ನು ರಾಜ್ಯ ಸರ್ಕಾರವು ಕೂಡ ಭರಿಸಬೇಕು ಅಂತ ಪಾಲನ್ನು ಫಿಕ್ಸ್ ಮಾಡಿದೆ. ಆಮೇಲೆ ಕೊಡ್ತಿದ್ದಂಥ 60,000 ಕೋಟಿ ರೂಪಾಯಿಗಳು ಮನ್ರೇಗಾ ದುಡ್ಡನ್ನು ಕಡಿತಗೊಳಿಸಿ 20,000 ಕೋಟಿ ಅಷ್ಟಕ್ಕೆ ಇಳಿಸಿದ್ದಾರೆ. 12 ಕೋಟಿಗಿಂತ ಅಧಿಕ ಗ್ರಾಮೀಣ ಜನರು ಬದುಕನ್ನು ಕಟ್ಕೊಂಡಿದ್ರು ಮನ್ರೇಗಾದಿಂದ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕಡಿತಗೊಳಿಸಿದ್ದಾರೆ. ನಿಮಗೆ ಮಹಾತ್ಮ ಗಾಂಧಿಯವರ ಬಗ್ಗೆ ಏನಾದರೂ, ಮಹಾತ್ಮ ಗಾಂಧಿ ನಾಡಿನಿಂದ ಬಂದವರೇ ಇಬ್ಬರು. ಮಹಾತ್ಮ ಗಾಂಧಿಯವರು ಇವತ್ತೇನಾದ್ರು ಬದುಕಿದಿದ್ರೆ ಅವ್ರ ಆತ್ಮ ಯಾವ ಥರ ವಿಲಿ ಅಂತ ಒದ್ದಾಡ್ತಿತ್ತು ಅನ್ನೋದನ್ನು ಇವರು ನೋಡಿ ಅರ್ಥ ಮಾಡ್ಕೋಬೇಕು. ಮಹಾತ್ಮ ಗಾಂಧಿಯವರು ಕೊಟ್ಟ ಕೊಡುಗೆ ಎಲ್ಲವನ್ನು ನಾಶ ಮಾಡುವಂಥ ಹಿನ್ನೆಲೆ ಇರುವಂಥ ಒಂದು ಪಕ್ಷದವರು ಅಧಿಕಾರದಲ್ಲಿ ಕೂತ್ಕೊಂಡು ರಾಷ್ಟ್ರದಲ್ಲಿ ಕೆಲಸ ಮಾಡೋಕ್ಕೆ ಖಾತ್ರಿ ಇರುವಂಥ ಒಂದು ಯೋಜನೆಯನ್ನು ತಂದಿದ್ರೆ ಇವತ್ತು ಅವೈಜ್ಞಾನಿಕವಾಗಿ ತಾಂತ್ರಿಕ ದೋಷ, ನಾನು ಅನ್ಕೋತೀನಿ 16 ಲಕ್ಷ ಕಂಪ್ಲೇಂಟ್ ಬಂದ್ಬಿಟ್ಟಿದೆ ಅಂತ ಇವ್ರು ಹೇಳಿದ್ದಾರೆ. ಆ ಕಂಪ್ಲೇಂಟ್ ಎಲ್ಲ ಇವರೇ BJP ಆಫೀಸಿಂದ ಕೂತ್ಕೊಂಡು ಕಂಪ್ಲೇಂಟ್ ರೈಸ್ ಮಾಡಿ ಈ ಯೋಜನೆ ಕಿತ್ತಾಕಬೇಕು ಅಂತ ಮಾಡಿರೋ ಪ್ಲ್ಯಾನು ಅಂತ ನಾವು ಹೇಳ್ತೇವೆ. ಆ ಕಂಪ್ಲೇಂಟ್ ಕಾಪಿಗಳೆಲ್ಲ ಯಾರು ಹಾಕಿದ್ದಾರೆ ಅಂತಂದರೆ BJP IT ಸೆಲ್ಲಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದಾರಲ್ಲ ಕೆಲಸ, 5,000 ಜನ ಹೆಚ್ಚಿಗೆ ಉದ್ಯೋಗ ಕೊಟ್ಟಿದ್ದಾರಲ್ಲ, ಪ್ರತಿದಿನ ಪ್ರಪಗಂಡ ಶುರು ಮಾಡಿ ಈಚೆಗೆ ಬಿಡೋದಕ್ಕೆ ಜನರ ಮನಸ್ಸಿಗೆ ಸುಳ್ಳುಗಳನ್ನು, ಮೋಸಗಳನ್ನು, ಟೋಪಿ ಹಾಕೋ ಕೆಲಸಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಪ್ರತಿದಿನ ವಾಟ್ಸಪ್ ಯೂನಿವರ್ಸಿಟಿ ಮುಖಾಂತರ ಬರುತ್ತಲ್ಲ ಈಚೆ, ಆ ಕೆಲಸ ಮಾಡೋರೆ ಈ ಕಂಪ್ಲೇಂಟ್ ಹಾಕಿ ಈ ಯೋಜನೆಗೆ ಕಾರಣ ಏನು ಅಂತ ಕೇಳಿದ್ರೆ ಕಂಪ್ಲೇಂಟ್ ಬಂದಿತ್ತು ಅದಕ್ಕೆ ಬದಲಾಯಿಸಿದ್ದೀವಿ ಅಂತ. ನರೇಗಾ ಅಂತಲೇ ಇದು, ಮನ್ರೇಗಾ ಅಂತಲೇ ಇದ್ದಿದ್ರೆ ನಿಮಗೆ ತಾಂತ್ರಿಕ ವಿಷಯಗಳು ಅಳವಡಿಸಿದ್ದೀವಿ ಅಂತ ಹೇಳಿದಿರಿ, ಸಂತೋಷ, ಒಪ್ಪೋಣ, ಆಯಿತು. ಹೆಸರನ್ನ ಯಾಕಪ್ಪ ಬದಲಾಯಿಸಿದ್ರಿ? ಮಹಾತ್ಮ ಗಾಂಧಿಗೆ ಯಾಕಪ್ಪ ಅಪಮಾನ ಮಾಡ್ತೀರಿ? ಅವ್ರು 100ನೇ ವರ್ಷ ಆಚರಣೆ ಮಾಡ್ತಾ ಇದೀವಿ. ಈಗ ಆಚರಣೆ ಸಂದರ್ಭದಲ್ಲೇ ಈ ಕೆಲಸ ಮಾಡಿದ್ದು ಸರಿಯಾ? ಒಂದು. ಮತ್ತೊಂದೇನು ಅಂತಂದ್ರೆ ಕೇಂದ್ರೀಕರಣ ಆಗಬಾರ್ದು ಅಂತೇಳಿ ಪಂಚಾಯತ್ ವ್ಯವಸ್ಥೆಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ತಂದಂಥ ಕಾರ್ಯಕ್ರಮ ಇದು. ವಿಕೇಂದ್ರೀಕರಣ ಆಗಿರೋದನ್ನ ಇವ್ರ ಕೈ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಗ್ರಾಮ ಮಟ್ಟದಲ್ಲಿ ವಿಕೇಂದ್ರೀಕರಣ ಆಗಿ ಗ್ರಾಮಗಳ ಸಬಲೀಕರಣ BJP ಅವರಿಗೆ ಇಷ್ಟ ಇಲ್ಲ. ಕೇಂದ್ರೀಕರಣ ಯೋಜನೆಯಲ್ಲಿ ಅವ್ರಿಗೆ ಬಹಳ ನಂಬಿಕೆ. ಎಲ್ಲವೂ ನಮ್ಮ ಕೈಯಲ್ಲೇ ಇರಬೇಕು, ನಮ್ಮ ಹಿಡಿತದಲ್ಲಿ ಇರಬೇಕು. ದೇಶ ನಾಶ ಆದ್ರೂ ಚಿಂತೆ ಇಲ್ಲ, ಗ್ರಾಮೀಣ ಭಾರತ ನಾಶ ಆದ್ರೂ ಚಿಂತೆ ಇಲ್ಲ, ನಮ್ಮ ಕೈಯಲ್ಲೆಲ್ಲ ಅಧಿಕಾರ ಇರಬೇಕು ಅಂತ ಈ ಕಳ್ಳ ಯೋಜನೆಯನ್ನ ತಂದಿದ್ದಾರೆ. ರಾತ್ರೋರಾತ್ರಿ ತಂದಿದ್ದಾರೆ. ಯಾವುದೇ ಚರ್ಚೆಯನ್ನು ಮಾಡದೆ, ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆಯನ್ನು ಮಾಡದೆ ಬಿಲ್ ತಂದು ರಾಷ್ಟ್ರಪತಿಗಳು ಬೇರೆ ಬಿಲ್ಗಳನ್ನೆಲ್ಲ ಯೋಚನೆ ಮಾಡ್ತೀನಿ, ಮುಂದಿನ ತಿಂಗಳು ನೋಡ್ತೀನಿ, ಇನ್ನೊಂದು ವರ್ಷ ಬಿಟ್ಟು ನೋಡ್ತೀನಿ ಅಂತ ರಾಜ್ಯ ಸರ್ಕಾರಗಳು ಕಳಿಸೋ ಬಿಲ್ಗಳನ್ನೆಲ್ಲ ವಾಪಸ್ ಕಳಿಸೋ ರಾಷ್ಟ್ರಪತಿಗಳು ಈ ಬಿಲ್ಲನ್ನ ಚರ್ಚೆ ಆಗದೆ ಅದೇ ಒಪ್ಕೊಂಡ್ರು. ಇದು ದೇಶ ವಿರೋಧಿ ಕೃತ್ಯ. ರಾಜ್ಯಪಾಲರು ಈ ದೇಶದ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ರಾಷ್ಟ್ರಪತಿಗಳು. ಅದು ಫಸ್ಟ್ BJP ಅವರು ಅರ್ಥ ಮಾಡ್ಕೊಂಡು ಅದನ್ನು ವಾಪಸ್ ತೆಗೆದುಕೊಳ್ಬೇಕು. ವಾಪಸ್ ತೆಗೆದುಕೊಂಡು ಏನು ಅವೈಜ್ಞಾನಿಕವಾಗಿ ತಂದಿದ್ದೀರಿ ಅದನ್ನು ಬದಲಾವಣೆ ಮಾಡಬೇಕು. ಮೊದಲೇ ಹಾಗಿತ್ತು ಅದನ್ನ ಮಾಡಬೇಕು. ಈಗ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಏನಿಲ್ಲಿ ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರು ಇಷ್ಟೊಂದು ಆರೋಪ ಮಾಡ್ತಾ ಇದಾರಲ್ಲ, ಈ ಒಂದು ಅತ್ಯಂತ ಐತಿಹಾಸಿಕವಾದಂತಹ ಈ ಒಂದು ವಿಧೇಯಕದ ಬಗ್ಗೆ, ಈ ಒಂದು VBG ರಾಮ್ಜಿ ಬಿಲ್ ಬಗ್ಗೆ ಇಷ್ಟೊಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಿಮ್ ಸ್ಟುಡಿಯೋದಲ್ಲೂ ಅದನ್ನೇ ಇವ್ರು ಮುಂದುವರಿಸಿದ್ದಾರೆ. ಈಗ ಅದು ನಿರ್ಧಾರ ಆಗ್ಬಿಡ್ಲಿ, ಆನ್ ರೆಕಾರ್ಡ್ ಹೋಗ್ಬಿಡ್ಲಿ. ಏನು ಈಗ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರು, ಆಮೇಲೆ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಅವರು ವಿಶೇಷ ಅಧಿವೇಶನ 2 ದಿನ ಇದೇ ಕಾಯ್ದೆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತೀವಿ. ನಾನು ಪ್ರಾರಂಭದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ವಿ ವೆಲ್ಕಮ್. ಅವರು ದಯವಿಟ್ಟು ಅತಿ ಶೀಘ್ರದಲ್ಲಿ ಇದನ್ನ ಸದನ ಅಧಿವೇಶನ ಕರೀಲಿ, ಸದನದಲ್ಲಿ ಚರ್ಚೆ ಆಗಲಿ, ಅದರದ ಕೂಲಂಕುಷವಾಗಿ ಅದರ ಪರ ವಿರೋಧ ಸಂಪೂರ್ಣವಾಗಿ ಜನಗಳಿಗೆ ಜಗಜ್ಜಾಹೀರಾಗಲಿ. ಓಕೆನಾ? ಜೊತೆನಲ್ಲಿ ಏನು VBG ರಾಮ್ಜಿ ಏನಿದೆ ಇದ್ರದ್ದು ಫುಲ್ ಅವ್ರು ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ. ರಾಮನ ಹೆಸರೇ ಅವರಿಗೆ ಅಲಕ್ಷ್ಯ. ಯಾರಿಗೆ? ಇವರಿಗೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಅವರಿಗೆ ರಾಮ ಇರೋದು ಸಮಸ್ಯೆಯಲ್ಲಿ. ಯಾಕೆ ಅಂದ್ರೆ ಮತ್ತೆ ಅಲ್ಲಿ ರಾಮ ಅಂತ ಅಲ್ಲ, ಹಿಂದುತ್ವ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅಥವಾ ರಾಮ ಅಥವಾ ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯ ಯಾವುದೇ ಸಾರಂತದ ಆಗಿರ್ಬೋದು, ಅದ್ರದ್ದು ವಿರುದ್ಧವಾಗಿ ಅವ್ರ ಮನಸ್ಥಿತಿ ಇರುತ್ತೆ. ಅದ್ರ ಮುಂದುವರೆದ ಭಾಗ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. VBG ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್
ಗ್ಯಾರಂಟಿ ಅಂತ ಹೇಳಿ ಇದ್ರ ಫುಲ್ ಫಾರ್ಮ್ ಇರೋಂಥದ್ದು. ಸೊ ಇದರಲ್ಲಿ ನೋಡಿ ಸರ್, ಇದು 2006ರಲ್ಲಿ ಮುಂಚೆ, ಅದಕ್ಕಿಂತ ಮುಂಚೆ ಕೂಲಿಗಾಗಿ ಕಾಳು ಅಂತ ಇತ್ತು. 2006ರಲ್ಲಿ UPA ಗೌರ್ಮೆಂಟ್ ಅಲ್ಲಿ ಬಂದಂಥದ್ದು ಮನ್ರೇಗಾ ಕಾರ್ಯಕ್ರಮ ಆಯ್ತಾ, MGNREGA ಬಂತು. ಬಂದಾದ್ಮೇಲೆ 2007-8ರಿಂದ ಎಫೆಕ್ಟಿವ್ ಆಗಿ ಆಯ್ತು. ಅದರಲ್ಲಿ ಇದ್ದಂತ ಸಾಕಷ್ಟು ಲೋಪದೋಷಗಳು ನಿಮಗೆ ಗೊತ್ತಿದೆ. ಒಂದೊಂದು ತಂಬು, ಕೈ, ಕಾಲು, ಇನ್ ಏನೇನ್ ಬರುತ್ತೆ ಎಲ್ಲದರಲ್ಲೂ ಇದು ಕೊಟ್ಟಿ, ಗುರುತು ಕೊಟ್ಟಿ ಎಷ್ಟೋ 11 ಲಕ್ಷ ಕೋಟಿ ಲೂಟಿ ಆಗಿದೆ ಅದರಲ್ಲಿ. ಹಂಗಾರೆ ಅಕೌಂಟಬಿಲಿಟಿ ಬೇಡ, ಪಾರದರ್ಶಕತೆ ಬೇಡವಾ? ಆಮೇಲೆ ಅದಕ್ಕೆ ಭ್ರಷ್ಟಾಚಾರ ಇಷ್ಟು ತುಳುಕ್ತಾ ಇತ್ತು ಅಂತಂದ್ರೆ ಅದೊಂಥರ ಸರ್ವೇ ಸಾಮಾನ್ಯ ಆಗಿತ್ತು. ಯಾವ ರೀತಿ ಅಭಿವೃದ್ಧಿ ಕಂಡಿದೆ ಇವತ್ತು ಗ್ರಾಮ ಮಟ್ಟದಲ್ಲಿ? ಇವತ್ತು ನಮ್ಮ 2014 ಏನು ಬರೋಕ್ಕಿಂತ ಮುಂಚೆ ನೀವು ನೋಡಿದ್ರೆ ಯಾವ ಗ್ರಾಮ ಒಂದು ಟಾಯ್ಲೆಟ್ ರೂಮ್ ಆಯ್ತಾ, ಇವತ್ತು ನೀವು ಉತ್ತರ ಕರ್ನಾಟಕ, ದಕ್ಷಿಣ ಯಾವುದೇ ಭಾಗದಲ್ಲಿ ಹೋಗ್ರಿ, ಇವತ್ತು ಎರಡೂ ಸೈಡಲ್ಲಿ ನಾವು ಸಂಜೆ 6-7 ಗಂಟೆ ಹೋದ್ರೆ ಈ ಕಡೆ ಒಂದ್ ಸೈಡ್ ಹೆಣ್ಣು ಮಕ್ಳು ಕೂತ್ಕೊಳ್ತಿದ್ರು, ಒಂದ್ಸಲ ಗಂಡು ಮಕ್ಳು ಒಂದು ಚೊಂಬಿಟ್ಕೊಂಡು ಕೂತ್ಕೊಳ್ತಾ ಇದ್ರು. ಇದು ಕಣ್ಣಿಂದ ಯಾರಿಗೆ ಬೇಕಾದ್ರೆ ನೀವು ಕೇಳಿ ನೋಡಿ. ಇಂಥದ್ದು ಇವತ್ತು ಎಲ್ಲಾ ಕಡೆನೂ ಇವತ್ತು ದೇಶದಲ್ಲಿ ಇವತ್ತು ಒಂದು ಶೌಚಾಲಯ ಕಟ್ಸ್ಕೊಡೋ ಅಂತದ್ದು, ಶುದ್ಧವಾದಂತ ನೀರು ಕೊಡೋ ಅಂತದ್ದು ಇವತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಭಾರಿ ದೊಡ್ಡ ಬದಲಾವಣೆ, ಭಾರಿ ದೊಡ್ಡ ಅಭಿವೃದ್ಧಿ ಕೆಲಸಗಳಾಗಿದೆ. ಇದೇನಾದ್ರೂ ಆಗಿದೆ ಅಂತಂದ್ರೆ 2014ರಲ್ಲಿ ಈ ಯೋಜನೆ ಇಟ್ಕೊಂಡು ಮಾಡಿದ್ವಿ. ಆದ್ರೆ ಅದರಲ್ಲಿ ಇರೋಂಥ ತಾಂತ್ರಿಕವಾದಂತಹ ಸಾಕಷ್ಟು ಲೋಪದೋಷಗಳಿದ್ದಲ್ಲ, ಇದನ್ನ ನಾವು ಈಗ ನೋಡಿ ಸರ್, ಅಭಿವೃದ್ಧಿ ಒಂದು ನಿಮಿಷ, ಅಭಿವೃದ್ಧಿ ಜಗದ ನಿಯಮ ಆಯ್ತಾ, ಬದಲಾವಣೆ ಜಗದ ನಿಯಮ. 20 ವರ್ಷದ ಯೋಜನೆ, ಅದಕ್ಕೇನು ಮಾರ್ಪಾಡು ಮಾಡೋದ ಅವಶ್ಯಕತೆನೇ ಇಲ್ವಾ? ಸಾಕಷ್ಟು ಮಾರ್ಪಾಡಿತ್ತು. ಏನ್ ಮಾಡಿದೀವಿ ಅನ್ಯಾಯ? ಇವತ್ತು ಕೆಲಸ ಮಾಡೋಂಥ ದಿನಗಳು ಇವತ್ತು 100 ದಿನ ಅಂತ ಹೇಳಿದ್ರಲ್ಲ, ಅದು 125 ದಿನಕ್ಕೆ ಏರಿಸಿದೀವಿ. ಇವತ್ತು ಅಕೌಂಟಬಿಲಿಟಿ ರಾಜ್ಯ ಸರ್ಕಾರಕ್ಕೂ ಬೇಕಲ್ವಾ? ಇದು ದೇಶದ ಸಂಪತ್ತಲ್ವಾ? ಇದು ರಾಜ್ಯ ಆದ್ರೆ ಏನು, ದೇಶ ಆದ್ರೆ ಏನು? ಇವತ್ತು ಇಷ್ಟು ಲಕ್ಷಾಂತರ ಕೋಟಿ ಇವತ್ತು ಬರೋ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಇವತ್ತು ಮಾನದಂಡಗಳನ್ನು ಇಟ್ಕೊಂಡು ಇವತ್ತು ಸಂಪೂರ್ಣವಾಗಿ ನಿರ್ಧಾರ ಮಾಡೋದು ಯಾವ್ದು ಗೊತ್ತಾ ಸರ್? ಗ್ರಾಮ ಪಂಚಾಯತ್ಗೆ ಕೊಟ್ಟಿರೋಂಥದ್ದು ಅವಕಾಶಗಳು, ಅತಿ ಹೆಚ್ಚಿನ ಶಕ್ತಿ ಕೊಟ್ಟಿರೋದು, ಇನ್ನು ಹೆಚ್ಚಿನ ಶಕ್ತಿ ತುಂಬಿಸಿದೀವಿ ಅವರಿಗೆ. ಗ್ರಾಮ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಆ ಗ್ರಾಮ ಸಭೆಯಲ್ಲಿ ನಾವು ಯಾವ್ಯಾವ ಯೋಜನೆ ಮಾಡಬೇಕು, ಆ ಹಣಕಾಸು ಎಲ್ಲೆಲ್ಲ ಹಾಕ್ಬೇಕು. ಆಮೇಲೆ 6% ಇತ್ತು ಮುಂಚೆ, ಏನು ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆಲ್ಲ, ಈಗ ಒಂದು ಕಾರ್ಯಕ್ರಮ ಯಾವ್ದು ಯೋಜನೆ ಮಾಡಬೇಕು ಅಂತಂದ್ರೆ 6% ಇತ್ತು. ಇವತ್ತು ಗುದ್ಲಿ ಆಗಿರ್ಬೋದು, ಅಥವಾ ಇನ್ನೊಂದು ಪಿಕಾಸಿ ಆಗಿರ್ಬೋದು, ಅಥವಾ ಇನ್ನೊಂದು ಏನಾದ್ರು ಐಟಮ್ಸ್ ತರಬೇಕು, ಟಾರ್ಪಲ್ ಇನ್ನೊಂದು ತರಬೇಕು ಅಂದ್ರೆ, ಅಥವಾ ಆಡಳಿತಾತ್ಮಕವಾದಂತ ಖರ್ಚು ವೆಚ್ಚ 6%, ಅದನ್ನು 9% ಏರಿಸಿದೀವಿ ಈ ಯೋಜನೆಯಲ್ಲಿ. 60-40. ಆಮೇಲೆ ಈಶಾನ್ಯ ಭಾರತ ದೇಶದ ಈಶಾನ್ಯ ರಾಜ್ಯಕ್ಕೆ 90-10% ಮಾಡಿರೋಂಥದ್ದು. ಇದು ದೇಶಕ್ಕೆ ಭಾರಿ ದೊಡ್ಡ ಅಭಿವೃದ್ಧಿಗೆ ವಿಕಸಿತ ಭಾರತ 2047 ಮಿಷನ್ ಇದೆ, ಉದ್ದೇಶ ಇದೆ. ಇವತ್ತು ಭಾರಿ ಸುಂದರವಾದಂತ ಯೋಜನೆ ಅಂತ ನಾನು ಹೇಳ್ತಾ ಇರುವಂತದ್ದು. ಮನರೇಗಾ ಯೋಜನೆಯಲ್ಲಿ ಲೋಪದೋಷಗಳಿತ್ತು, ಸಾಕಷ್ಟು ಅವ್ಯವಹಾರ ನಡೀತಾ ಇತ್ತು. ಸೊ ಹಂಗಾಗಿ ನಾವು ಈ ಹೆಸರನ್ನ ಬದಲಾವಣೆ ಮಾಡಲಾಗ್ತಾ ಇದೀವಿ ಅನ್ನುವಂಥದ್ದು. ಈ ಯೋಜನೆ ಬಗ್ಗೆ ಸರ್, ಈಗ ಯಾವುದೇ ಯೋಜನೆ ಬಂದ್ರೂ ಅದ್ರದ್ದು ನ್ಯೂನ್ಯತೆಗಳು ಇರ್ತವೆ, ಕಾಲಕ್ಕೆ ಸರಿಪಡಿಸ್ಕೊಂಡು ಹೋಗ್ತಾರೆ. ಹಾಗಂತ ಹೆಸರು ಬದಲಾಯಿಸುವಂತ ಎಲ್ಲೂ ಹೇಳಿಲ್ಲ. ಈಗ ಹೆಸರು ಬದಲಾಯಿಸಿದ್ರೆ ಬೋರ್ಡ್ ಹೊಡೆಯೋಕ್ಕೆ, ಬಣ್ಣ ಹೊಡೆಯೋಕ್ಕೆ, ಅದನ್ನು ನೇಮ್ ಪ್ಲೇಟ್ ಚೇಂಜ್ ಮಾಡೋಕ್ಕೆ 1000 ಕೋಟಿ ತಿಂತಾರೆ ಅದ್ರ ಹೆಸರಲ್ಲೇ. ಇವಾಗ ಈ ಜಿ ತೆಗ್ಬಿಟ್ಟು ಈಗೇನು ಅಲ್ಲ ಏನು ಮನ್ರೇಗಾ ತೆಗ್ಬಿಟ್ಟು ಜಿ ಹಾಕೋದಕ್ಕೆ ಇನ್ನು 1000 ಕೋಟಿ ತಿಂತಾರೆ. ಈಗ ಅದನ್ನು ಬರೀ ನೇಮ್ ಪ್ಲೇಟ್ ಹಾಕೋಕ್ಕೆ, ಅದು ನಮ್ಮಲ್ಲಿರೋ ಭ್ರಷ್ಟಾಚಾರ. ಇನ್ನೊಂದು ಹೇಳೋದಾದರೆ ಸುಮಾರು 5 ಡಿಫ್ರೆನ್ಸ್ ಇದೆ. ಈ ಜಿಗೂ ಮನ್ರೇಗಾಗೂ 5 ಡಿಫ್ರೆನ್ಸ್ ಇದೆ. ಅದನ್ನು ಜನ ಫಸ್ಟ್ ತಿಳ್ಕೊಬೇಕು. ಈ 5 ಡಿಫ್ರೆನ್ಸ್ ಏನಂದರೆ, ಈಗ 100 ಡೇಸ್ ಇರೋದು 125 ಡೇಸ್ ಮಾಡಿದ್ದಾರೆ ಜಿಲಿ ಮನ್ರೇಗಾದ್ದು. ಆದರೆ ಇಲ್ಲಿ ಫ್ಲೆಕ್ಸಿಬಿಲಿಟಿ ಇತ್ತು ನಮ್ಮ ಮನ್ರೇಗಾದಲ್ಲಿ. ಏನು ಫ್ಲೆಕ್ಸಿಬಿಲಿಟಿ ಇತ್ತು ಅಂದರೆ, ಈಗೇನೋ ಫ್ಲಡ್ ಆಯಿತು, ಇನ್ನೊಂದೇನೋ ಬರ ಬಂತು ಅಂತ ಕಡೆ 50 ದಿವಸ ಎಕ್ಸ್ಟ್ರಾ ಹಾಕೋಬೋದಿತ್ತು ರಾಜ್ಯ ಸರ್ಕಾರಗಳು. 50 ದಿವಸ ಅದನ್ನು ತೆಗೆದಾಕಿದ್ದಾರೆ. ಅಲ್ಲಿಗೆ ಇವತ್ತು ಎಲ್ಲಿ ನೀಡಿರುತ್ತೆ, ಎಲ್ಲಿ ಅಗ್ರಿಕಲ್ಚರ್ ಲ್ಯಾಂಡೇ ಇರಲ್ಲ, ಕಾಡು ಬೆಟ್ಟ ಗುಡ್ಡಗಳು, ಅಲ್ಲಿ 50 ದಿವಸ ಎಕ್ಸ್ಟ್ರಾ ಹಾಕೋಬೋದಿತ್ತು, ಅದನ್ನು ತೆಗೆದಾಕಿದ್ದಾರೆ. ಈಗ ಫ್ಲಡ್ ಬಂತು, ಅಲ್ಲಿ 50 ದಿವಸ ಎಕ್ಸ್ಟ್ರಾ ಕೆಲಸ ಮಾಡ್ಬೋದು. ಯಾವುದೋ ಬರ ಬಂತು, ಅಲ್ಲಿ 50 ದಿನ ಎಕ್ಸ್ಟ್ರಾ ಕೆಲಸ, ಅದನ್ನೆಲ್ಲ ತೆಗೆದಾಕಿದ್ದಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಈ ಮ್ಯಾನ್ಯುಯಲ್ ವರ್ಕ್ ಅಂತ ಇತ್ತಲ್ಲ, ಅಂದರೆ ಮನುಷ್ಯ ಕೆಲಸ ಮಾಡೋದು 100% ದುಡ್ಡು ಕೇಂದ್ರ ಸರ್ಕಾರನೇ ಕೊಡ್ತಾಯಿತ್ತು. ಮತ್ತು ಮೆಟೀರಿಯಲ್ ವರ್ಕ್ ಬಂದು 75% ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 25% ಇತ್ತು. ಅದನ್ನು ಎಷ್ಟಕ್ಕೆ ಇಳಿಸಿದ್ದಾರೆ ಅಂದರೆ 90% ಮ್ಯಾನ್ಯುಯಲ್ ವರ್ಕಲ್ಲಿ 90% ಮಾತ್ರ ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ ಕೊಡಬೇಕು. ಮತ್ತು ಮೆಟೀರಿಯಲ್ ವರ್ಕಲ್ಲಿ 60% ಮಾತ್ರ ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಸರ್ಕಾರ. ಅಂದರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಬಹು ದೊಡ್ಡ ಹೊಡೆತ ಬೀಳುತ್ತೆ. ಯಾಕಂದರೆ ನಾವು ಇಷ್ಟು GST ಅಮೌಂಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಕೂಡ ನಮ್ಮ ಗ್ರಾಮೀಣ ಅಭಿವೃದ್ಧಿಗೆ ಬರಬೇಕಾದ ಹಣಗಳನ್ನ ಕಡಿತಗೊಳಿಸ್ತಾ ಇದ್ದಾರೆ. ಇದು ಡೈರೆಕ್ಟ್ ನೇರ ಸಿಗುತ್ತೆ ಸರ್. ಆಮೇಲೆ ಮಾತಾಡಿ, ನೀವು ಮಾತಾಡಿದಾಗ ನಾನು ಸುಮ್ಮನೆ ಇದ್ದೆ, ಆಮೇಲೆ ಆನ್ಸರ್ ಕೊಡಿ ಅದಕ್ಕೆ. ಮತ್ತು ಇನ್ನೊಂದು ಏನಂದರೆ,
ಈ ಏನು ಮನ್ರೇಗಾ ಇತ್ತು ಇದು ಓಪನ್ ಎಂಡೆಡ್ ಓಪನ್ ಬೇಸ್ಡು, ಅಂದರೆ ನಿಮ್ಮ ಡಿಮ್ಯಾಂಡ್ ಬೇಸ್ಡ್ ಇತ್ತು, ಡಿಮ್ಯಾಂಡ್ಗೆ ಸಪ್ಲೈ ಅನ್ನೋ ಥರ ಕೇಂದ್ರ ಸರ್ಕಾರ. ಈಗ ಹಂಗಿಲ್ಲ, ನಾವು ಫಿಕ್ಸ್ಡು ಇಷ್ಟೇ ಕೊಡೋದು, ನೀವು ಇಷ್ಟಲ್ಲೇ ಮಾಡ್ಕೋಬೇಕು ಅನ್ನೋ ಥರ ಫಿಕ್ಸ್ಡ್ ಅಮೌಂಟನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳಿದ್ದು, ಆಮೇಲೆ ಇನ್ನೊಂದು ಹೇಳ್ತೀನಿ, ಈಗ ಹಿಂದೆ ಇದಕ್ಕೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಹೇಳ್ಬಿಡ್ತೀನಿ. ಈಗ ಎಷ್ಟೋ ಕಡೆ ಇವರು 60 ದಿವಸ ಏನು ಸಸ್ಪೆಂಡ್ ಮಾಡ್ತಿದ್ರು ಕೆಲಸಗಳನ್ನ, ಯಾಕಂದರೆ ಮಳೆಗಾಲದಲ್ಲಿ ಅಥವಾ ಕೂಲಿ ಅವರು ಬೆಳೆ ಬೆಳೆಯೋ ಟೈಮಲ್ಲಿ ಅಂತ ಕೃಷಿ ಚಟುವಟಿಕೆ ಅದೊಂದು ಮಾಡಿಫೈ ಮಾಡಿದ್ದಾರೆ. ಸ್ಟೇಟ್ ಅವರು ಯಾವಾಗ ಬೇಕಾವಾಗ ಅದನ್ನು ಆಲ್ಟ್ ಮಾಡ್ಕೋಬೋದು ಅಂತ. ಬಟ್ ವೇಜಸ್ ಪೇಮೆಂಟಲ್ಲಿ ಇವ್ರು ಏನು ಮಾಡಿದ್ದಾರೆ, ಹಿಂದೆ 15 ದಿವಸಕ್ಕಿತ್ತು, ಇದನ್ನು ವಾರಕ್ಕೆ ಇಳಿಸಿದ್ದಾರೆ, 1 ವಾರಕ್ಕೆ ಇಳಿಸಿದ್ದಾರೆ. ಆದರೆ ತಾಳಿ ಸರ್ ನಾನು ಮಾತಾಡ್ತೀನಿ, ಬಟ್ ಅದೇ ಪ್ರಮಾಣದಲ್ಲಿ ಅಮೌಂಟ್ ಬರಬೇಕಲ್ಲ ಕೇಂದ್ರದಲ್ಲಿ ರಾಜ್ಯಕ್ಕೆ. ಮತ್ತು ವೇಜ್ ಅವು ಇಂಟ್ರೆಸ್ಟ್ ಇರಲಿಲ್ವಲ್ಲ, ಅದಕ್ಕೆ ಒಂದು 0.05 ಇಂಟ್ರೆಸ್ಟ್ ಕೂಡ ಹಾಕಿದ್ದಾರೆ. ಬಟ್ ಇವೆಲ್ಲ ಮಾಡೋದ್ರಿಂದ ರಾಜ್ಯಕ್ಕೆ ಏನು ಅನ್ಯಾಯ ಆಗುತ್ತೆ ಅನ್ನೋದು ಹೇಳ್ಬಿಡ್ತೀನಿ. ಹಿಂದೆ 6824 ಕೋಟಿ ಪ್ರತಿ ವರ್ಷ ಬರ್ತಾಯಿತ್ತು ರಾಜ್ಯಕ್ಕೆ. 6824 ಕೋಟಿಲಿ ಸೆಂಟ್ರಲ್ ಫಂಡು 6251 ಕೋಟಿ ಇತ್ತು, ರಾಜ್ಯದ್ದು 573 ಕೋಟಿ. ಅಂದರೆ ಕೇಂದ್ರ 91.6% ಕೊಡ್ತಾ ಇತ್ತು, ರಾಜ್ಯ 8.4% ಅಷ್ಟೇ ಕೊಡ್ತಾ ಇತ್ತು. ಇವತ್ತಿನ ಚೇಂಜ್ ಆಫ್ ಏನು 2000 ಈಗ ಹೊಸ ಬಿಲ್ ಮಾಡಿರೋ ಪ್ರಕಾರ ರಾಜ್ಯ ಇವತ್ತು 2100 ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗತ್ತೆ. 573 ಕೋಟಿಯಲ್ಲಿ 2100 ಕೋಟಿಯಲ್ಲಿ, ಅಂದರೆ ರಾಜ್ಯದ ಬೊಕ್ಕಸಕ್ಕೆ ಅಷ್ಟು ನಷ್ಟ ಆಗುತ್ತೆ. 1500 ಕೋಟಿ ಎಕ್ಸ್ಟ್ರಾ ಹೊರೆ ಬೀಳ್ತಾ ಇದೆ. ಅಂದರೆ ಕೇಂದ್ರ ಸರ್ಕಾರ ಯೋಜನೆ ತರಬೇಕಾದ್ರೆ ರಾಜ್ಯಗಳಿಗೆ ಅನುಕೂಲ ಆಗೋ ರೀತಿ ಮಾಡಬೇಕು, ರಾಜ್ಯದ ಬೊಕ್ಕಸ ನಷ್ಟ ಮಾಡೋದಲ್ಲ. ಯಾಕಂದರೆ ನೀವು ನೋಡಿ, ಇದೇ 1 ವರ್ಷದಲ್ಲಿ 6 ಲಕ್ಷ ಕೋಟಿ ರೈಟ್ ಆಫ್ ಮಾಡಿದ್ದಾರೆ. ಯಾರಿಗೆ? ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ. ಕೇವಲ ಈ ಏನು ಮನ್ರೇಗಾ ಸ್ಕೀಮ್ಗೆ ಇಡೀ ದೇಶಕ್ಕೆ ಅಲಾಟ್ಮೆಂಟ್ ಮಾಡೋದೆಷ್ಟು? 86,000 ಕೋಟಿ ಮಾತ್ರ. 86,000 ಕೋಟಿ ಕೊಡೋದ್ರಲ್ಲೂ ಕೂಡ ಇವರು ಇಷ್ಟು ಕಡಿತಗೊಳಿಸ್ತಾ ಇರೋದು ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗ್ತಾ ಇದೆ. ಅದರಲ್ಲೂ ಮೂಲ ಏನಾಗ್ತಾ ಇದೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ. ನೀವೇನೇ ತಿದ್ದುಪಡಿ ತಗೊಬನ್ನಿ, ಹೆಸರು ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಇನ್ನೊಂದು ಬಯೋಮೆಟ್ರಿಕ್ಸ್ ಇಂಪ್ಲಿಮೆಂಟ್ ಮಾಡಿ ನಮಗೇನು ಅಭ್ಯಂತರ ಇಲ್ಲ. ಆದರೆ ಹಣದ ಕಡಿತ ಮಾಡ್ತಾ ಇರೋದು ಇದು ಕೇಂದ್ರ ಸರ್ಕಾರ ದಿವಾಳಿ ಆಗಿದೆ, ಅವ್ರ ಹತ್ರ ದುಡ್ಡಿಲ್ಲ. ಈಗ ಹಿಂದೆ 50 ಲಕ್ಷ ಕೋಟಿ ಸಾಲ ಇದ್ದಿದ್ದ ದೇಶನ ಇವತ್ತು 200 ಲಕ್ಷ ಕೋಟಿ ಸಾಲಕ್ಕೆ ತಗೊಂಡೋಗಿರೋದು ಮಾನ್ಯ ನರೇಂದ್ರ ಮೋದಿ ಅವರ ಸಾಧನೆ. ಇವತ್ತೇನಾಗ್ತಾ ಇದೆ, ಗ್ರಾಮೀಣ ಪ್ರದೇಶಗಳಿಗೆ ಹಣ ಕೊಡೋಕ್ಕೆ ಅವ್ರ ಕೈಲಿ ದುಡ್ಡಿಲ್ಲ. ಅದರಿಂದ ಇಂಡೈರೆಕ್ಟಾಗಿ ಈ ಯೋಜನೆಯಲ್ಲಿ ಹಣವನ್ನು ಕಟ್ ಮಾಡೋವಂಥ ಸ್ಕೀಮ್ ತಂದು ಪಾಪ ಹಳ್ಳಿ ಜನಗಳಿಗೆ ದೊಡ್ಡ ದ್ರೋಹ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕುಮಾರ್ ಸರ್, ಈ ಒಂದು ಯೋಜನೆ ಜನಪರನ ಅಥವಾ ರಾಜಕೀಯ ಲೆಕ್ಕಾಚಾರದಿಂದಾಗಿ ಹಿಂಗಾಗ್ತಿರೋದಾ? ಖಂಡಿತವಾಗಿ ಇದು ಜನಪರ ಯೋಜನೆ ಅಂತೂ ಅಲ್ಲವೇ ಅಲ್ಲ. ಇದು ರಾಜಕಾರಣ, ಪರಿಪೂರ್ಣವಾಗಿ ರಾಜಕಾರಣ. ನಾನು ಕೇಳ್ತೇನೆ, ಕರ್ನಾಟಕದ ಮೇಲೆ ಮಾತ್ರ ಇವರು ಗೂಬೆ ಕೂರಿಸು. ಇವರೇನಂದ್ರೆ, ಈಗ ನಾವು ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅಧಿವೇಶನ ಕರೆದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಸ್ವಾಗತ, ಕೇಂದ್ರದಲ್ಲಿ ಚರ್ಚೆಯೇ ಇಲ್ಲ, ಬಿಲ್ ಪಾಸ್. ಏನ್ರಿ ಡ್ರಾಮಾ BJP ಅವ್ರದ್ದು, JDS ಅವ್ರದ್ದು. ಬಾ ಕುಮಾರಸ್ವಾಮಿ ಅವ್ರಿ, ಬಿಡಿ 1 ನಿಮಿಷ ಇರಿಪ್ಪ, ಬಿಡಿಯಪ್ಪ. ನಾನೇನು ನೀವು ಮಾತಾಡುವಾಗ ಮಾತಾಡಬಾರ್ದು ಅಂತಂದ್ರು ನಾನು ಮಾತಾಡಲಿಲ್ಲ. ನೋಡಿ, ಇಲ್ಲಿ ಸ್ವಾಗತ, ಕೇಂದ್ರದಲ್ಲಿ ಚರ್ಚೆಯೇ ಇಲ್ಲ. ಬಿಲ್ ರಾತ್ರಿ ಬರುತ್ತೆ, ಅಪ್ಪರ್ ಹೌಸ್ ಡೌನ್ ಹೌಸ್ ಅಲ್ಲಿ ಪಾಸ್ ಆಗುತ್ತೆ, ರಾಷ್ಟ್ರಪತಿಗಳು ಅಂಕಿತ ಹಾಕಿ ಕಳಿಸ್ಬಿಡ್ತಾರೆ. ಬೇರೆ ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ಈ ಥರದ್ದು ಏನೇನೋ ಸಮಸ್ಯೆಗಳಿದೆ ಅಥವಾ ಅದನ್ನು ಸರಿ ಮಾಡ್ಕೋಬೇಕು, ಇದನ್ನು ಮಾಡಬೇಕು, ಆ ಕಾರ್ಯಕ್ರಮ ತರಬೇಕು, ಈ ಕಾರ್ಯಕ್ರಮ ತರಬೇಕು ಅಂತ ಒಂದು ಬಿಲ್ ಪಾಸ್ ಮಾಡಿದ್ರೆ ಅವರು ನೇಮಕ ಮಾಡಿರೋ ರಾಜ್ಯಪಾಲರು ಆ ಬಿಲ್ಗಳನ್ನು 3 ತಿಂಗಳು 6 ತಿಂಗಳು ವರ್ಷ 2 ವರ್ಷ ಇಟ್ಕೊಂಡು ಕೂತಿರ್ತಾರೆ. ರಾಷ್ಟ್ರಪತಿಗಳನ್ನ ಹೋಗಿ ಭೇಟಿಯಾಗಿ ಈ ಬಿಲ್ಲನ್ನು ಪಾಸ್ ಮಾಡಿಕೊಡಿ ಅಂತ ಕೇಳಿದ್ರೆ ಅವ್ರು ಇಲ್ಲ ಸಲ್ಲದ ಸುಬೂಬುಗಳನ್ನು ಹೇಳಿ ವಾಪಸ್ ಕಳಿಸ್ತಾರೆ. ನಾನು ಕೇಳ್ತಾ ಇದ್ದೇನೆ, ಮನ್ರೇಗಾದಲ್ಲಿ ಲೋಪದ, ಈಗ ಇವ್ರು ಹೇಳ್ದಂಗೆ ನಾನು ಹಳ್ಳಿಯ ಜನರು ಮುಗ್ಧರಿದ್ದಾರೆ. ಇವರು ತಾಂತ್ರಿಕ ವಿಚಾರಗಳು ಏನೇನೀಗ ಅಡಕ ಮಾಡಿದ್ದಾರೆ, ಎಲ್ಲರ ಕೈಲೂ ಸಾಧ್ಯ ಆಗುತ್ತಾ? ಅದು ಒಂದು ಪ್ರಶ್ನೆ. ಸಾಧ್ಯ ಆಗುತ್ತೆ ಅನ್ನೋದಾದರೆ ಆ ಕೆಲಸವನ್ನು ಮಾಡಲಿ. ಅಸಾಧುವಾದಂಥ ಕಾನೂನುಗಳನ್ನು ತಂದು ಹೆಸರನ್ನು ಬದಲಾಯಿಸುವಂಥದ್ದು ಏನಿತ್ತು? ಹೆಸರು ಆಯ್ತು, ಏನು ವಿಕಸಿತ ಭಾರತ ಅಲ್ಲ, ಬೇಟಿ ಪಡಾವೋ ಬೇಟಿ ಬಚಾವೋ ಏನಾಯ್ತು? ಆಯ್ತು, ಕೇಳ್ತೇನೆ ನಾನು ನಿಮಿಷ. ಆಮೇಲೆ ಅಲ್ಲ, ನೀವು ಬಂದಾಗ ನಿಮಗೆ ಬೇಕಾಗಿರೋ ಹೆಸರನ್ನು ಹಾಕೊಳ್ಬಹುದು, ಅವ್ರು ಬಂದಾಗ ಅವ್ರಿಗೆ ಬೇಕಾಗಿರೋ ಹೆಸರುಗಳನ್ನ ಹಾಕೊಳ್ಬಹುದು. ನೋಡಿ, ಹೆಸರು ಬದಲಾಯಿಸೋದ್ರಿಂದ ಉಪಯೋಗ ಆಗೋಂಗಿರ್ಬೇಕು. ಹೌದು, ಉಪಯೋಗ ಇಲ್ಲದೆ ರಾಜ್ಯ ಸರ್ಕಾರ 40% ಹಣ ಕೊಡಬೇಕು.
ಕೇಂದ್ರ ಸರ್ಕಾರ ಅವ್ರು ಹೇಳಿದ ಕಾರ್ಯಕ್ರಮಗಳು ಅಂದ್ರೆ ನೀವು ದುಡ್ಡಿಲ್ಲ ಅಂತ ಹೇಳಿ ವಿರೋಧ ಮಾಡ್ತಾ ಇದ್ದೀರಾ? ವಿಕೇಂದ್ರೀಕರಣ ಆಗ್ಬೇಕಾಗಿರುವಂತ ಒಂದು ಅಲ್ಲ, ಯೋಜನೆ ದುಡ್ಡಿಲ್ಲ ಅಂತ ಹೇಳಿ ವಿರೋಧ ಮಾಡ್ತಾ ಇದ್ದೀರಾ ಅಥವಾ ಜನರ ಪರವಾಗಿ ವಿರೋಧ ಮಾಡ್ತಾ ಇದ್ದೀರಾ? ಜನದ ಪರವಾಗಿ ವಿರೋಧ ಮಾಡ್ತಾ ಇದ್ದೀನಿ. ಜನರಿಗೆ ಇದರಿಂದ ತೊಂದರೆ ಆಗುತ್ತೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳಾಗಿ, ಗ್ರಾಮ ಮಟ್ಟದ ಸಭೆಗಳಾಗಿ, ಆ ಸಭೆಯಲ್ಲಿ ನಮ್ಮ ಊರಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಕೈಗೆತ್ಕೋಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಒಪ್ಕೊಳ್ಳೋದಿಲ್ಲ. ಇದನ್ನ ಮಾಡಬೇಡಿ ನೀವು, ನಾನು ಹೇಳಿದ್ದನ್ನು ಮಾಡಿ ಎನ್ನುತ್ತೆ. ಏನ್ ಮಾಡ್ಬೇಕಾಗ ಸ್ಥಳೀಯ ಸಂಸ್ಥೆಗಳು ವಿಕೇಂದ್ರೀಕರಣ ನಾಶ ಮಾಡುವಂತ ಉದ್ದೇಶ, ಕೇಂದ್ರೀಕರಣ ಮಾಡಿಕೊಂಡು ಒಬ್ಬ ನಾನು ದೇಶನ ಕಾವಲುಗಾರ ಅಂತ ಹೇಳ್ಕೊಂಡು ಮನುಷ್ಯ ದೇಶ ಕಾವಲು ಕಾಯೋದು ಬಿಟ್ಟು ಲೂಟಿ ಹೊಡೆಯೋದಕ್ಕೆ ಪ್ರತಿ ಬಾರಿ ವಿದೇಶಗಳಿಗೆ ತಮ್ಮ ಸ್ನೇಹಿತನ ಕರ್ಕೊಂಡೋಗಿ ಅಲ್ಲಿ ಯೋಜನೆಗಳು ಸೈನ್ ಹಾಕ್ಸೋದಕ್ಕೆ ವಿದೇಶಾಂಗ ಸಚಿವರು ಇರೋದಿಲ್ಲ, ಮತ್ತೊಬ್ರು ಇರೋದಿಲ್ಲ, ಈ ಥರ ಒಬ್ಬರೇ ಅವ್ರ ಫ್ರೆಂಡಿಗೆ ಕರ್ಕೊಂಡೋಗಿ ಆ ದೇಶದಲ್ಲಿ ಒಂದು ಅಗ್ರಿಮೆಂಟು. ದೇಶಕ್ಕೆ ಏನಾರು ಹೇಳ್ತಿದಾರ? ಯಾವ ಕಾರಣಕ್ಕೆ ಈ ದೇಶದಿಂದ ವಿದೇಶಕ್ಕೆ ಹೋಗ್ತಿದ್ದೀನಿ ಅಂತ ದೇಶದಲ್ಲಿ ಚರ್ಚೆ ಮಾಡ್ಬಿಟ್ಟು ಹೋಗ್ಬೇಕಲ್ವಾ? ಇವತ್ತವರೆಗೂ ಈ 11 ವರ್ಷದಲ್ಲಿ ಒಂದೇ ಒಂದು ಅದನ್ನ ಹೇಳಿದ್ದಾರ? ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ನಾನು ಈ ಕಾರಣಕ್ಕೋಸ್ಕರ ಚೈನಾಕ್ಕೆ ಹೋಗ್ತಾ ಇದ್ದೀನಿ, ಈ ಕಾರಣಕ್ಕೋಸ್ಕರ ಅಮೇರಿಕಾಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿಂತ ಕಾರ್ಯಕ್ರಮ ನಮ್ಮ ದೇಶಕ್ಕೆ ಉಪಯೋಗ ಆಗೋದು. ಸ್ವಾಮಿ, ರೈತರಿಗೆ ಹೆಂಗೆ ಮೋಸ ಮಾಡ್ತಿದೆ. ಮಣ್ಣಿನ ಮಕ್ಕಳು ಇವತ್ತು ಪಾಪ ಪತ್ರಿಕಾಗೋಷ್ಠಿ ನಡೆಸೋದ್ರಲ್ಲ, ಮಣ್ಣಿನ ಮಕ್ಕಳು ಮೊಮ್ಮಕ್ಕಳು, ನಿಮ್ಮ ಆತ್ಮಸಾಕ್ಷಿಯಾಗಿ ಸರಿಯಾಗಿ ನಡ್ಕೊಳ್ಳಿ. ನಿಮಗೆ ವಚನ ಭ್ರಷ್ಟರು ಅಂದ್ರು, 150 ಕೋಟಿ ಲೂಟಿ ಹೊಡೆದಿದ್ದೀರಾ ಗಣಿ ಹಗರಣದಲ್ಲಿ ಅಂದ್ರಿ ಬಳ್ಳಾರಿ ಗಣಿದಣಿಗಳು. ನಿಮ್ಗೆ ಆತ್ಮಸಾಕ್ಷಿ ಇದೆಯೇನ್ರಿ? ನೀವೆಲ್ಲಿ ಜೈಲ್ಗೆ ಹೋಗ್ತಿರೋ ಸಾಯಿ ಮಿನರಲ್ಸ್ ಕೇಸಲ್ಲಿ ಜೈಲ್ಗೆ ಹೋಗ್ತೀನಿ ಅನ್ನೋ ಬೈಕ್ ಹೋಗಿ ಅಧಿಕಾರ ಕಂಟ್ಕೊಂಡು ಕೂತ್ಕೊಂಡಿರೋ ನೀವು ಮಣ್ಣಿನ ಮಕ್ಕಳು ಮೊಮ್ಮಕ್ಕಳು, ಈ ನಾಡಿನ ಈ ದೇಶದ ರೈತರ ಬಗ್ಗೆ ಮಾತನಾಡಕ್ಕೆ ಅಧಿಕಾರ ಇದೆಯಾ, ಹಕ್ಕಿದೆಯಾ? ಇಲ್ಲಾಗಿರೋ ದೋಷಗಳು ನಿಮ್ಗೆ ಗೊತ್ತಿದೆ ಅಲ್ವಾ? ಮಣ್ಣಿನ ಮಕ್ಕಳು ಮೊಮ್ಮಕ್ಕಳಿಗೆ ಸ್ವಲ್ಪ ಯೋಚನೆ ಮಾಡುವ. ನಿಮ್ಮ ಅಧಿಕಾರ ಕಂಡುಕೊಳ್ಳೋಕ್ಕೋಸ್ಕರ ನೀವು ಇದು ಸರಿ ಇದೆ ಅಂತೀರ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ತರಬೇಕಾಗಿರೋ ಪ್ರಹ್ಲಾದ್ ಜೋಶಿ ಆಗಲಿ, ಶೋಭಾ ಕರಂದ್ಲಾಜೆ ಆಗಲಿ, ಸೋಮಣ್ಣನವರಾಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ ಏನೇನ್ ತಂದ್ರಿ ರೀ ಕರ್ನಾಟಕಕ್ಕೆ? ಅದ್ರ ಬಗ್ಗೆ ಮಾತಾಡ್ರಿ. ವಿರೋಧಕ್ಕಾಗಿ ವಿರೋಧ ಮಾಡಬೇಡಿ. ಕೇಂದ್ರದಲ್ಲಿ ಆಡಳಿತದಲ್ಲಿ ಏನ್ ಬಿಜೆಪಿ ಸರ್ಕಾರ ಇದೆ ಅವ್ರದೇ ಬಹುತೇಕ ಸರ್ಕಾರ, ಪೂರ್ತಿ ಮಾಡ್ಬಿಡ್ತಿ, ಬಹುತೇಕ ಅವ್ರದೇ ಸರ್ಕಾರಗಳಿದ್ದಾವೆ ಬೇರೆ ರಾಜ್ಯಗಳಲ್ಲಿ, ಉತ್ತರ ಭಾರತದಲ್ಲಿ. ಆ ರಾಜ್ಯ ಸರ್ಕಾರಗಳೆಲ್ಲ ಇವ್ರ ಬಿಲ್ ಒಪ್ಕೊಳುತ್ತಾ? ಆಯ್ತಪ್ಪ, ಲೂಟಿ ಹೊಡೆದಿರೋರು ನೀವೇ ಇರ್ಬೋದಲ್ವಾ? ನಿಮ್ಮ ರಾಜ್ಯಗಳಲ್ಲಿ ಲೂಟಿ ಹೊಡೆದಿರೋದನ್ನ ಕಂಪ್ಲೇಂಟ್ ಕೊಟ್ಟಿರೋದು, ಅದಕ್ಕೆ ನೀವು ತೆಗ್ದಾಕಿದ್ದೀರಾ? ನೀವು ಲೂಟಿಕೋರರು. ಬೇರೆಯವ್ರ ಬಗ್ಗೆ ಹೇಳ್ತಿದ್ದೀರಿ. ದಕ್ಷಿಣ ಭಾರತದಲ್ಲಿ ಅಂತ ವ್ಯವಹಾರಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ವಾಪಸ್ ಬರ್ತೀನಿ, ಅದನ್ನ ಅರ್ಥ ಮಾಡ್ಕೋಬೇಕು. ಉತ್ತರ ಭಾರತದಲ್ಲಿ ಲೂಟಿ ಹೊಡೆದಿರೋದು ಬಿಜೆಪಿ ಗೌರ್ಮೆಂಟ್ಗಳು, ಲೂಟಿಕೋರರು, ದರೋಡೆಕೋರರು. ಈಗ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. JDS ವಕ್ತಾರಾಗಿರುವಂಥ ನಾಗೇಂದ್ರ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಲೋಹಿತ್ ಸರ್, ಈಗ ನೀವು ಹೇಳಿದ್ರಿ ಅಭಿವೃದ್ಧಿಯ ವಿಚಾರವನ್ನು ಇಟ್ಕೊಂಡು ಅಥವಾ ಕನಸನ್ನು ಇಟ್ಕೊಂಡು ಈ ಹೆಸರು ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಇದರಲ್ಲಿ ಸೇರಿಸಲಾಗಿದೆ ಅಂತ ನೀವು ಹೇಳ್ತಾ ಇದ್ರಿ. ಹಾಗಾದರೆ ಮನರೇಗಾದಿಂದ ಏನೆಲ್ಲ ಮೋಸಗಳು ಆಗ್ತಾ ಇತ್ತು, ಅಲ್ಲಿ ಯಾವ ರೀತಿಯಾಗಿ ದುರುಪಯೋಗ ಆಗ್ತಾ ಇತ್ತು, ನಿಮ್ಮಲ್ಲಿ ಏನು ಬದಲಾವಣೆ ಆಗ್ತಾ ಇದೆ? ನಮ್ಮಲ್ಲಿ ಈಗ ಒಂದು ರಾಜ್ಯ ಸರ್ಕಾರ, ಈಗ ನೋಡಿ, ಈಗ ರಾಜ್ಯ ಸರ್ಕಾರ ಒಂದು ಅಕೌಂಟಬಿಲಿಟಿ ತಗೋಬೇಕು, ಒಂದು ಜವಾಬ್ದಾರಿ ತಗೋಬೇಕು, ಒಂದು ಉಸ್ತುವಾರಿ ವಹಿಸಬೇಕು. ಇವತ್ತೇನೋ ಕೇಂದ್ರ ಸರ್ಕಾರದಲ್ಲಿ ಕೊಡ್ತಾ ಇದೆ ದುಡ್ಡು, ಯಾರು ದೇಶದ ದುಡ್ಡಲ್ವ ಸರ್? ದೇಶ 100% ಕೊಡ್ತಿದೆ ಅಂತೇಳಿ ಇಲ್ಲಿ ದುರುಪಯೋಗ ಆಗೋದನ್ನ ತಡೆಯಬೇಕು. ಇಲ್ಲಿ ಅತ್ಯಂತ ಅಧಿಕವಾಗಿ ಆಗ್ತಿದೆ ಅಂತದ್ದು ಭ್ರಷ್ಟಾಚಾರ, ಪಾರದರ್ಶಕತೆ ಇರಲಿಲ್ಲ, ದುರುಪಯೋಗ ಅಂತ ಹೇಳಿದ್ರಿ. ಇದಕ್ಕೆ ನೀವು ಸರ್ ಹೇಳ್ದಂಗೆ, ದಿನೇಶ್ ಸರ್ ಹೇಳ್ದಂಗೆ ನೇಮ್ ಪ್ಲೇಟ್ ಆಗಿರ್ಬೋದು ಅಥವಾ ಈಗ ಮತ್ತೆ ಕಾರ್ಡ್ ಕೊಡೋಕ್ಕಾಗಿರ್ಬೋದು, 1000 ಕೋಟಿ ವೆಚ್ಚ ಆಗುತ್ತಲ್ಲ, ಅದು ಏನು ಸರ್? ಇದು ಯೋಜನೆ ನಾವು ತಂದಿರೋಂಥದ್ದು ಅದರ ಅವಶ್ಯಕತೆ ಇತ್ತ? 7-8 ಲಕ್ಷ ಕೋಟಿ. ನೋಡಿ, ಆಗ್ಲೇ ನಾನು ಒಂದು ಮಾತಾಡಿದೆ, ಬದಲಾವಣೆ ಜಗದ ನಿಯಮ. ಆ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಆಗ್ತಾ ಇರಬೇಕಾಗತ್ತೆ. ನೋಡಿ, ಅವಾಗ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇರಲಿಲ್ಲ, ಇವತ್ತು ಫಿಂಗರ್ ಟಿಪ್ಸ್ ಅಲ್ಲೇ ಆಗಂತ ಎಲ್ಲ ವ್ಯವಸ್ಥೆ ಇದೆ. ಇವತ್ತು ಗ್ರಾಮ ಪಂಚಾಯತಿ ಇವತ್ತು ಡಿಜಿಟಲೀಕರಣ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಯಾವ ರೀತಿ ನಾವು ತಂತ್ರಗಾರಿಕೆಗೆ ಉಪಯೋಗಿಸ್ಕೊಂಡು ನಾವು ಅಲ್ಲಿ ಇನ್ನೂ ಹೆಚ್ಚು ಸುಧಾರಣೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅಷ್ಟೇ ಬಿಟ್ಟೆ, ಜನಪರವಾದಂಥ ಯೋಜನೆ, ಕಾರ್ಮಿಕರಿಗೆ ಅನುಕೂಲ ಆಗಂಥದ್ದು, ಗ್ರಾಮ ಮಟ್ಟದಲ್ಲಿ ಅನುಕೂಲ ಆಗಂಥದ್ದು, ಇದು ಒಂದು ಗ್ರಾಮ ಸ್ವರಾಜ್ಯ ಒಂದು ನಿರ್ಮಾಣ ಮಾಡುವಂಥ ಒಂದು ಮಹಾತ್ಮ ಗಾಂಧಿಯವರ ಕನಸು ಏನಾಗಿತ್ತು ಅದನ್ನ ನಾವು ಗಮನದಲ್ಲಿಟ್ಕೊಂಡು ಇದನ್ನ 2047ಕ್ಕೆ ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಒಂದು ವಿಕಸಿತ ಒಂದು ಅಭಿವೃದ್ಧಿಶೀಲ ದೇಶ ಆಗಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಮಾಡಿರೋಂಥದ್ದು, ದೂರಾಲೋಚನೆ ಇಟ್ಕೊಂಡು ಮಾಡಿರೋಂಥದ್ದು.
ಆಯ್ತಾ ಗಾಂಧಿ ಅವ್ರ ಚಿಂತನೆ ಈಗ ಏನಿದೆ ಈಗ ಅಲ್ಲಿ? ಒಂದು ನೋಡಿ ಸರ್, ಈಗ ನೋಡಿ ಇವ್ರು ನಾಥುರಾಮ್ ಗೋಡ್ಸೆ ಚಿಂತನೆ ಕಾಂಗ್ರೆಸ್ ಅವ್ರು ನೋಡಿ ಮಧ್ಯರಾತ್ರಿಯೂ ಕೂಡ ಹೆಣ್ಮಕ್ಳು ಓಡಾಟ ಮಾಡಬೇಕು, ಆ ರೀತಿ ನಿರ್ಮಾಣ ಆಗ್ಬೇಕು ಅನ್ನೋದು. ಕಾಂಗ್ರೆಸ್ ಅವರಿಗೆ ಸ್ಕೀಮ್ ಗೊತ್ತು, ಬಗ್ಗೆ ಉತ್ತರ ಯೋಚನೆ ಇಲ್ಲ ಸರ್. ಅದು ಅಲ್ಲಲ್ಲ, ಅದು ಒಂದ್ ನಿಮಿಷ. ಜನರಿಗೆ ಒಂದೇ MG ರೋಡಲ್ಲಿ ಮಾತ್ರ ಓಡಾಟ ಇದೆ. ಅವ್ರ ಮನಸ್ಥಿತಿ ಜಾಮೀನು ಸ್ಕೀಮ್ ಬಗ್ಗೆ ಅವ್ರಿಗೆ ಎಳ್ಳಷ್ಟೂ ಕಾಳಜಿ ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದಾರಲ್ಲ ಒಂದು ಹೊಸ ಶೀರ್ಷಿಕೆ ಸ್ಕೀಮ್. ಲೋಹಿತ್ ಇನ್ನೊಂದು ಪ್ರಶ್ನೆ, ಈಗ ನೀವು ಅಭಿವೃದ್ಧಿ ಆಗತ್ತೆ ಅಂತ ಹೇಳಿದ್ರೆ ಅಭಿವೃದ್ಧಿ ಎಲ್ಲಿಂದ ಶುರು ಹೆಂಗೆ? ಆಗುತ್ತೆ? ನಿಮ್ಮ ಪ್ರಕಾರ ಅಭಿವೃದ್ಧಿ ಅಂತಂದ್ರೆ ಏನು? ನೋಡಿ ಸರ್, ಅಭಿವೃದ್ಧಿ ಅಂತಂದ್ರೆ ಎಲ್ಲರನ್ನು ಒಳಗೊಳ್ಳುವಿಕೆ ಪಾಲ್ಗೊಳ್ಳುವಿಕೆಯಿಂದ ಆಗಂತದ್ದು, ಆಯ್ತಾ? ಅದರಿಂದ ಅನುಕೂಲ ಆಗ್ಬೇಕು, ಯಾವ ರೀತಿ ಅವರ ಬದುಕು ಸುಧಾರಣೆ ಆಗ್ಬೇಕು, ಮತ್ತೆ ಅವರ ಶ್ರಮಕ್ಕೆ ಹಳ್ಳಿಗಳಿಂದ, ಪಂಚಾಯತಿಂದ ಅವರ ಶ್ರಮಕ್ಕೆ ತಕ್ಕ ಫಲ ಸಿಗ್ಬೇಕು. ಅದಕ್ಕೆ ನೋಡಿ ಅಲ್ಲಿ ಯಾವುದೇ ರೀತಿ ಒಂದು ಭ್ರಷ್ಟಾಚಾರ ಆಗಿರ್ಬೋದು, ಎಷ್ಟೋ ಜನಕ್ಕೆ ಎಷ್ಟೋ ಮೋಸ ಆಗಿದೆ ಅಲ್ಲಿ. ಒಂದು ನೈಜವಾದಂತ ಕೂಲಿ ಕಾರ್ಮಿಕರಿಗೆ ಸರಿಯಾದಂತ ಕೆಲಸ ಸಿಕ್ಕಿಲ್ಲ. ನೋಡಿ ಸರ್, ನಿಮಗೆ ಗೊತ್ತಿದೆ, ಅಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟ್ರು ಅಲ್ಲಿ ನೋಡಿ ಜಾಬ್ ಕಾರ್ಡ್ ಅಲ್ಲಿ ಜಿಯೋ ಟ್ಯಾಗಿಂಗ್ ಇರ್ಲಿಲ್ಲ, ಆಯ್ತಾ? ಎಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ತಂತ್ರಗಾರಿಕೆ ಜಿಯೋ ಟ್ಯಾಗಿಂಗ್ ಅಳವಡಿಸಿದೀವಿ. ಆಮೇಲೆ ಜಾಬ್ ಕಾರ್ಡ್ ಸಾಕಷ್ಟು ಮಿಸ್ಯೂಸ್ ಆಗ್ತಾ ಇತ್ತು ಅಲ್ಲಿ. ಯಾರೋ ಒಬ್ರದ್ದು ಜಾಬ್ ಕಾರ್ಡ್, ಆಧಾರ್ ಕಾರ್ಡ್, ಇನ್ನೊಂದೆಲ್ಲ ತಗೊಂಡು ಯಾರೋ ಒಂದು ಏಜೆನ್ಸಿ ಅವರು ನಿರ್ವಹಿಸುವಂತದ್ದು ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ. ಇದು ದೇಶಕ್ಕಾಗಿರೋಂತ ಒಂದು ಇದು ವಿಧೇಯಕ, ಈ ಬಿಲ್ಲು, ಆಯ್ತಾ? ಇದು ಪಕ್ಕದ ರಾಜ್ಯ ಆಂಧ್ರ ಪ್ರದೇಶಕ್ಕೂ ಆಗುತ್ತೆ, ಮಹಾರಾಷ್ಟ್ರಕ್ಕೂ ಆಗುತ್ತೆ, ಬಿಜೆಪಿ ಆಡಳಿತ ಇರೋಂತ ಒಂದು ರಾಜ್ಯಕ್ಕೂ ಇದು ಅನ್ವಯಿಸುತ್ತೆ. ಈಗ ಪ್ರಾರಂಭಿಕ ಇವರು ಕಾಂಗ್ರೆಸ್ ಕೆಲವು ರಾಜ್ಯಗಳು ನಾವು ಅನುಷ್ಠಾನ ಮಾಡಲ್ಲ ಅಂತ ಹೇಳಿದ್ದಾರೆ, ಆದ್ರೆ ಬಿಜೆಪಿ ರಾಜ್ಯ ಆಡಳಿತ ಏನಿದೆ ಅಲ್ಲಿ ಅನುಷ್ಠಾನ ಆಗುತ್ತೆ, ಆಯ್ತಾ? ಮತ್ತೆ ಈ ನಮ್ಮ ರಾಜ್ಯಕ್ಕೆ 17,000 ಕೋಟಿ ಇದರಿಂದ ಬಂಡವಾಳ ಬರುವಂತದ್ದು, ರಾಜ್ಯದಿಂದ ಬರುವಂತದ್ದಿದೆ. ಒಂದು ಆಮೇಲೆ ವಿಕೇಂದ್ರೀಕರಣ ಬಗ್ಗೆ ಇವರು ಹೇಳಿದ್ರಲ್ಲ, ವಿಕೇಂದ್ರೀಕರಣ ಬಗ್ಗೆ ಹೇಳಿದ್ರಲ್ಲ, ಇವರಿಗೆ ಏನ್ ನೈತಿಕತೆ ಇದೆ ವಿಕೇಂದ್ರೀಕರಣ ಬಗ್ಗೆ ಮಾತಾಡೋದಕ್ಕೆ? ಇವ್ರ ಯೋಗ್ಯತೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡೋದಕ್ಕಾಗಿಲ್ಲ ಇವರಿಗೆ. ಚುನಾವಣೆ ಮಾಡೋದಕ್ಕಾಗಿಲ್ಲ, ಆಯ್ತಾ? ಮತ್ತೆ ಇನ್ನೊಂದು, ಬರೀ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಟೀಕೆ ಮಾಡೋದು, ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆ ಮಾಡೋದು. ಮತ್ತೆ ನೋಡಿ ಸರ್, ನಾವೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ಇವತ್ತು ಎಷ್ಟು ಒಂದು ಐತಿಹಾಸಿಕವಾದಂತ ಒಂದು ವಿಧೇಯಕ ಬಂದಿತ್ತು ಅಂತಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಬಂದಿತ್ತು. ಕಳಿಸಿದ್ರು. ಒಂದ್ ನಿಮಿಷ, ಒಂದು ಉದಾಹರಣೆ ಕೊಡ್ತೀನಿ. ಅಜೆಂಡಾ ಏನಿರ್ಬೇಕು, ಅಭಿವೃದ್ಧಿ ಕಡೆ ಗಮನ ಕೊಡಬೇಕು, ಕರೆಕ್ಟ್ ಅಲ್ವಾ? ಸೊ ಹಳ್ಳಿ ಕಡೆ ಅಭಿವೃದ್ಧಿ ಆದ್ರೆ ತಾನಾಗೆ ದೇಶ ಅಭಿವೃದ್ಧಿ ಆಗುತ್ತೆ. ಇವತ್ತಿನ ಹಳ್ಳಿವರೆಗೂ ಕೂಡ ನೀವು ಹೇಳ್ದಂಗೆ ಬಾತ್ರೂಮ್ ಇಲ್ಲ, ಶೌಚಾಲಯ ಇಲ್ಲ, ಅಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ, ನೆಟ್ ಬಳಸಕ್ಕೆ ಗೊತ್ತಿಲ್ಲ. ಎಲ್ಲಿಂದ ಅಭಿವೃದ್ಧಿ ಆಗುತ್ತೆ? ಭಾರತ ಮುಂದುವರಿತಾ ಇರುವಂತ ಭಾರತನೇ ಆಗುತ್ತೆ ಬಿಟ್ರೆ ಮುಂದುವರೆದ ಭಾರತ, ಹಳ್ಳಿ ಅಭಿವೃದ್ಧಿ ಆಗೋ ತನಕ ಮುಂದುವರೆದ ಭಾರತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಗಮನದಲ್ಲಿ ಇಟ್ಕೊಂಡು ನಾನೇ ನಿಮಗೆ ಉದಾಹರಣೆ ಉಲ್ಲೇಖ ಮಾಡಿದೆ ಕಳೆದ ಸ್ವಲ್ಪ ಹೊತ್ತು ಮುಂಚೆ. ಏನಂತಂದ್ರೆ ಒಂದು ಉದಾಹರಣೆ ಕೊಟ್ಟೆ ನಾನು. ಇವತ್ತು ಶೌಚಾಲಯದ ಸಮಸ್ಯೆ ಎಷ್ಟಿತ್ತು ಅಂತಂದ್ರೆ ಹಳ್ಳಿ ಮಟ್ಟದಲ್ಲಿ ಎರಡೂ ಸೈಡ್ ಇವತ್ತು ಈ ಕಡೆ ಗಂಡಸರು ಈ ಕಡೆ ಹೆಂಗಸರು ಕೂರ್ತಾ ಇದ್ದಂಥದ್ದು ಎಷ್ಟು ಅನಾಗರಿಕ ಸಂಸ್ಕೃತಿ ಅಂತಂದ್ರೆ ಅಂಥದನ್ನ ಇವತ್ತು ಎಷ್ಟು ಬದಲಾವಣೆ ಆಗಿದೆ. ಇವತ್ತು ಪ್ರತಿ ಹಳ್ಳಿ ಪ್ರತಿ ಮನೆಯಲ್ಲಿ ಶೌಚಾಲಯ ಕೊಡುವಂತ ಬದಲಾವಣೆ ಆಗಿಲ್ಲ. ಶುದ್ಧ ನೀರು ಘಟಕ, ಶುದ್ಧ ನೀರು ಹಳ್ಳಿ ಜನರಿಗೆ ಇದುವರೆಗೂ ಕೂಡ ಸರಿಯಾಗಿ ನೆಟ್ ಬಳಸಕ್ಕೆ ಆಗಲ್ಲ, ಸ್ಮಾರ್ಟ್ ಫೋನ್ ಯೂಸ್ ಮಾಡೋಕ್ಕೂ ಬರಲ್ಲ ಸರ್. ಅದಕ್ಕೆ ಹೇಳ್ತಾ ಇರೋದು, ಸಾಕಷ್ಟು ಪ್ರತಿ ಮನೆಗೆ ನೀವು ಶೌಚಾಲಯ ಅಂತ ಹೇಳ್ತಿದ್ರಿ, ಕೆಲವೊಬ್ರು ಅದನ್ನ ಬೇರೆ ರೀತಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಕುರಿ ಮೇಕೆಗಳನ್ನ ಕಟ್ತಾರೆ ಆ ಶೌಚಾಲಯದಲ್ಲಿ, ಅದನ್ನ ಬಳಸ್ಕೊಳ್ತಾ ಇಲ್ಲ. ಸೊ ಅಲ್ಲಿ ಅಭಿವೃದ್ಧಿ ಆದ್ರೆ ಆಟೋಮೆಟಿಕಲಿ ದೇಶ ಅಭಿವೃದ್ಧಿ ಆಗುತ್ತೆ. ಹಳ್ಳಿನೇ ಅಭಿವೃದ್ಧಿ ಆಗಿಲ್ಲ, ಮೊದಲು ಹಳ್ಳಿಗಳನ್ನ ಬೆಳೆಸಿ ಅಂತ ಹೇಳೋದು. ನಿಮ್ಗೂ ಅದನ್ನೇ ಹೇಳೋದು, ಕಾಂಗ್ರೆಸ್ಗೂ ಅದನ್ನ ಹೇಳೋದು, ಮೊದಲು ಹಳ್ಳಿ ಕಡೆ ಗಮನ ಕೊಡಿ ಅಂತ ಹೇಳೋದು. ಈ ಒಂದು ಏನು ವಿಬಿಜಿ ರಾಮ್ಜಿ ಇದೆಯಲ್ಲ, ವಿಬಿಜಿ ರಾಮ್ಜಿ ಇರೋದೇ ಗ್ರಾಮೀಣ ಮಟ್ಟದಲ್ಲಿ ಯೋಜನೆ, ಗ್ರಾಮೀಣ ಭಾಗದಲ್ಲಿ ಉಪಯೋಗ ಆಗೋದಕ್ಕೆ ಅಂತಾನೆ ಈ ಯೋಜನೆ ತಂದಿರೋಂಥದ್ದು. ಆ ದೃಷ್ಟಿಯಿಂದ ಏನು ಗ್ರಾಮ ಸ್ವರಾಜ್ಯ, ಗ್ರಾಮ ಮಟ್ಟದಲ್ಲೇ ಅಭಿವೃದ್ಧಿ ಆಗಂತ ಎಲ್ಲ ಒಂದು ಅನುಕೂಲ ಆಗುತ್ತೆ ಈ ಒಂದು ಕಾಯ್ದೆಯಿಂದ. ಎಸ್ ನಾಗೇಂದ್ರ ಸರ್, ಈ ರಾಮ್ಜಿ ಅನ್ನುವಂಥ ಹೆಸರು ಬದಲಾವಣೆ ಇದೆಯಲ್ಲ, ರಾಮರಾಜ್ಯವನ್ನು ಕಟ್ಟಲಿಕ್ಕೆ ನಾವು ತೆಗೆದುಕೊಂಡಿರುವಂಥ ನಿರ್ಧಾರ ಅಂತ ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್. ಬಟ್ ಏನು ಅಂದರೆ ಮನರೇಗ ಯಾಕೆ ಬೇಡ ಆಯಿತು, ಇದು ಯಾಕೆ ಬೇಕು ಅಂತ? ನೋಡಿ, ಇವತ್ತು ಈ ದೇಶದಲ್ಲಿ
ಕಾಂಗ್ರೆಸ್ ಪಕ್ಷಕ್ಕೆ ಏನು ಹೇಳ್ಕೊಳಕ್ಕಂಥ ಒಂದು ಪರಿಸ್ಥಿತಿ ಇಲ್ಲ. ಇವತ್ತು ಹೀನಾಯ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ. ಇವತ್ತು ಅವ್ರೇನಾದರೂ ಅಂಕಿಅಂಶಗಳು ಹೇಳ್ಬೇಕಂತಂದರೆ ಯಾವ್ದಾದ್ರು ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ಜನ ಮೆಂಬರ್ ಗೆದ್ವಿ, ಜಿಲ್ಲಾ ಪಂಚಾಯತ್ ಇಷ್ಟು ಜನ ಮೆಂಬರ್ ಬಂದ್ವಿ ಅಂತ ಹೇಳೋ ಪರಿಸ್ಥಿತಿ ಬಂದು ನಿಂತಿದ್ದಾರೆ. ಅಕೌಂಟಬಿಲಿಟಿ ಕೊಡ್ತಾ ಇದ್ದಾರೆ. ಯಾವುದೇ ರಾಜ್ಯದ ಬಗ್ಗೆ ಮುಂಚೆ ಒಂದು ಕಾಲ ಇತ್ತು, ಕಾಂಗ್ರೆಸ್ಸಲ್ಲಿ ಏನಿತ್ತು ಅಂದರೆ ನಾವು ಸುಮಾರು 16-17 ಸ್ಟೇಟ್ಗಳು ಗೆದ್ದಿದ್ದೀವಿ ಅಂತ ಹೇಳ್ಕೊತ ಇದ್ದವರು ಇವತ್ತು ಕೇವಲ ಅಂಕಿಅಂಶಗಳು ಗ್ರಾಮ ಪಂಚಾಯತಿ ಲೆವೆಲ್ ಬಂದು ನಿಂತಿದೆ. ಅವ್ರದ್ದು ಅಲ್ಲಿ 10 ಜನ ಗೆದ್ವಿ, ಇಲ್ಲಿ 20 ಜನ ಗೆದ್ವಿ ಅಂತ ಲಿಸ್ಟ್ ಆಫ್ ಕೊಟೇಶನ್ ಮಾಡ್ಕೊಂಡು ಪರಿಸ್ಥಿತಿ ಬಂದಿದೆ. ಇವತ್ತು ದೇಶದಿಂದ ತಿರಸ್ಕಾರ ಆಗಿರೋದು ಯಾಕಂತಂದರೆ ಈ ದೇಶದಿಂದ ಕಾಂಗ್ರೆಸ್ ಸರ್ಕಾರನ ತಿರಸ್ಕಾರ ಮಾಡಿದ ಜನ ಇವತ್ತು ಜಗದ ನಿಯಮ ಏನು ಬದಲಾವಣೆ, ಜಗದ ನಿಯಮ ಏನು ಬದಲಾವಣೆ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಇವತ್ತು ನಾವು ಅಡ್ವಾನ್ಸ್ ಟೆಕ್ನಾಲಜಿ ಇದ್ದೀವಿ, AI ಯುಗದಲ್ಲಿದ್ದೀವಿ. ಇನ್ನೂ ಹಳೆ ಕಾಲದ ಥರ JCB ಮುಂದೆ ಫೋಟೋ ಹಿಡ್ಕೊಂಡು ಇವತ್ತು ದುಡ್ಡುಗಳನ್ನ ಮಾಡ್ಕೊತಾ ಇದ್ದಿತ್ತು ನಾವು ನೋಡಿದ್ದೀವಿ. ಆಮೇಲೆ ಏನು ರೈತರಿಗೆ ಕೊಡಬೇಕಾದ ಸವಲತ್ತುಗಳು ಕೊಡದೆ ಅಲ್ಲಿನ ಎಲ್ಲ ಒಂದು ಭ್ರಷ್ಟಾಚಾರನೇ ತುಂಬಿದಂಥದ್ದನ್ನ ಪಾರದರ್ಶಕವಾಗಿ ಇವತ್ತು AI ಟೆಕ್ನಾಲಜಿ ಬಳಸ್ಕೊಬೇಕಂತ ಬರ್ತಾ ಇದ್ದೀವಿ. ಇವತ್ತು 20 ವರ್ಷದ ಹಿಂದೆ ಏನು ನರೇಗಾ ಅಂತ ಮಾಡಿತ್ತು, 20 ವರ್ಷದಿಂದ 2006ರಲ್ಲಿ ಮಾಡಿತ್ತು. 20 ವರ್ಷದಿಂದ ನೀವು ತಂದಿದ್ದು 20 ವರ್ಷದಿಂದ ಹಾಗೆ ಇರಬೇಕಾ? ನಾವು ಅದೇ ಸಿಸ್ಟಮ್ನ ಯೂಸ್ ಮಾಡಬೇಕಾ? ಅಂದರೆ ನಾವು 20 ವರ್ಷದಿಂದ ನಮಗೆ ಏನು 5G ಏನಿರಲಿಲ್ಲ. ಇವತ್ತು ನಾವು 6G 8G 7G ಹೋಗ್ತಾ ಇದ್ದೀವಿ, ಟೆಕ್ನಾಲಜಿಯಲ್ಲಿ ಮುಂದಿದ್ವಿ. ಪಾರದರ್ಶಕತೆ 100 ದಿನ ಇದ್ದಿತ್ತು, ಎಷ್ಟು ದಿನ ಹೋಗಿದ್ವಿ? 125 ದಿನ ತಗೊಂಡೋಗಿದ್ದೀವಿ. 125 ದಿನ ತಗೊಂಡೋಗಿದ್ದೀವಿ. ಮತ್ತು ಪ್ರತಿ ಕುಟುಂಬಕ್ಕೂ ಉದ್ಯೋಗ ಅಲ್ಲಿ ಒಂದು ಸೃಷ್ಟಿಯಾಗಬೇಕಂತ ಮಾಡಿದ್ದೀವಿ. ಅದೇ ರೀತಿ ಏನು ಹಣಕಾಸಿನ ಹಂಚಿಕೆಯಲ್ಲಿ ಏನು ಮಾಡಿದ್ದೀವಿ, ಇಡೀ ಒಂದು ಡಿಪೆಂಡೆಂಟ್ ಕೇಂದ್ರ ಸರ್ಕಾರದ ಮೇಲೆ ಇತ್ತು ಇವ್ರದ್ದು. ಪ್ರತಿ ಸರಿನೂ ಕಳ್ಳೆಕ್ಕ ಕೊಡೋದು, ಭ್ರಷ್ಟಾಚಾರ ಮಾಡೋದು, ಕೇಂದ್ರ ಸರ್ಕಾರದಿಂದ ಲೂಟಿ ಮಾಡೋದು, ಈ ಪರಿಸ್ಥಿತಿ ಇತ್ತು. ಆ ಜವಾಬ್ದಾರಿನ ರಾಜ್ಯ ಸರ್ಕಾರಗಳು ವಹಿಸ್ಕೋಬೇಕು. ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಇದೆ. ಬರೀ ಬಿಲ್ಗೋಸ್ಕರ ಸರ್ಕಾರ ಇರಬಾರ್ದು. ನಾವು ಒಂದು ವಿಚಾರದಲ್ಲಿ ಹಣಕಾಸಿನ ಹಂಚಿಕೆಯಲ್ಲೂ ಕೂಡ ಕೇಂದ್ರ ಸರ್ಕಾರದ ರಾಜ್ಯಗಳಿಗೆ ಏನು 40% ರಾಜ್ಯದ ಸರ್ಕಾರಕ್ಕೆ 40%, ಕೇಂದ್ರ ಸರ್ಕಾರಕ್ಕೆ 60% ಮಾಡಿರೋದು ಸುಭಿಕ್ಷವಾಗಿದೆ. ಆಮೇಲೆ ಏನು ಈಶಾನ್ಯ ರಾಜ್ಯಗಳಿಗೆ 90% ಜನ ಒಪ್ಕೊಳ್ತಾರೆ. 100% ಒಪ್ಪಲೇಬೇಕು. ಪಾರದರ್ಶಕತೆ ಬೇಕಾಗಿದೆ. ಇವತ್ತು ಕ್ಲೀನ್ ಬೇಕಾಗಿದೆ, ಕನ್ನಡಿ ಥರ ಉದ್ಯೋಗ ಬೇಕಾಗಿದೆ. ಇವತ್ತು ಬರೀ ಏನು ಒಂದು JCB ಮುಂದೆ ಫೋಟೋಗಳೇನು, ಅಕೌಂಟಬಿಲಿಟಿಗಳೇನು, ಬುಕ್ ಲೀಡಿಂಗ್ಲೇನೇನು, ಬರೀ ಕೋಟಿಗಟ್ಟಲೆ ಮಾಡೋಕ್ಕೋಸ್ಕರ ಏನು ಫೋಟೋ ಶೂಟ್ ಮಾಡ್ತಾ ಇದ್ರಲ್ಲ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅದು ನಡೆಯಲ್ಲ. ಟೆಕ್ನಾಲಜಿ ಅಷ್ಟು ಮುಂದುವರೆದಿದ್ದೀವಿ, AI ಯುಗದಲ್ಲಿ ಇದ್ದೀವಿ. ಇನ್ನೂ ನೀವು ಯಾಕೆ ಇನ್ನ 20 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟು ನಮ್ಗೆ ಅದೇ ಬೇಕು, ನಾವು ಅದರಲ್ಲೇ ಬದುಕ್ತೀವಿ, ಅದರಲ್ಲೇ ಉದ್ಧಾರ ಆಗ್ತೀವಿ ಅಂತ ಈ ದೇಶದ ಜನನ ದಾರಿ ತಪ್ಪಿಸ್ತಾ ಇದ್ದಾರೆ ಕಾಂಗ್ರೆಸ್ಸರು. ಈ ದೇಶದ ಜನಗಳನ್ನ ಕಾಂಗ್ರೆಸ್ ತಪ್ಪಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕೃಷಿಗಳಿಗೆ ಬಿತ್ತನೆ ಮಾಡೋ ಸಮಯದಲ್ಲಿ ಕಾಲಮಿತಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಇವತ್ತೇನು ತಂತ್ರಜ್ಞಾನ ಬಳಕೆ ಮಾಡ್ತಾ ಇದೀವಿ, ಪ್ರತಿಯೊಂದು ವಿಚಾರದಲ್ಲೂ ತಂತ್ರಜ್ಞಾನ ಬಳಕೆ ಮಾಡ್ತಾ ಇದೀವಿ. ಅದು ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಭ್ರಷ್ಟಾಚಾರ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಸನ್ಮಾನ್ಯ ಇವತ್ತು ಕುಮಾರಸ್ವಾಮಿ ಅವರು ನೋಡಿ ರಾಮರಾಜ್ಯ ಮಾಡೋದು ಸತ್ಯ ಆಗ್ಲೇಬೇಕು. ಏನು ವಿಕಸಿತ ಭಾರತ ಮಾಡಕ್ಕೆ ಇವತ್ತು ನಿಂತಿದ್ವಲ್ಲ, ಅದು ಕಡಾಖಂಡಿತವಾಗಿ ಆಗ್ಲೇಬೇಕು. ಈ ದೇಶ ರಾಮರಾಜ್ಯ ಆಗ್ಲೇಬೇಕು. ಮತ್ತೆ ಈ ಒಂದು ಸರ್ಕಾರ ಬಡವರ ಪಾಲಿನ ಸರ್ಕಾರ, ಗರೀಬೋ ಆಟವನ್ನು ತಂದ ಸರ್ಕಾರ. ಇವತ್ತು ರಾಜ್ಯ ಸರ್ಕಾರ ರಾಜ್ಯದ ಮುಂದೆ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಮಾಡಿ ಕೈಗೊಂದು ಚೀಲ ಕೊಟ್ಟು 5 kg ಕೊಡ್ತೀವಿ, 10 kg ಕೊಡ್ತೀವಿ, ಇಂದಿರಾ ಕಿಟ್ಟು ಮತ್ತೆ ಏನು ಅನ್ನಭಾಗ್ಯ ಕಿಟ್ ಅಂತ ಹೇಳಿ ಇವತ್ತಿನ ಭಾಗ್ಯಗಳನ್ನ ಕೈ ಕೊಟ್ಟು ಭಿಕ್ಷುಕರ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ. ಅಭಿವೃದ್ಧಿನೇ ಕೊಡಕ್ಕಾಗದೆ ಬರೇ ಭಿಕ್ಷೆ ಬೇಡ ಪರಿಸ್ಥಿತಿ. ಇವತ್ತವರೆಗೂ ನೀವು ಭಿಕ್ಷೆ ಬೇಡ ಪರಿಸ್ಥಿತಿಗೆ ರಾಜ್ಯ ತಂದಿದ್ದೀರಿ. ಇವತ್ತು ಉದ್ಯೋಗ ಸೃಷ್ಟಿ ಮಾಡಕ್ಕಾಗಿಲ್ಲ. ಯುವ ನಿಧಿಗಳು ಕೊಡಕ್ಕಾಗ್ತಾಯಿಲ್ಲ. ಯುವ ನಿಧಿಗೆ 2,500 3,000 ಅಂತಂದ್ರು. ಎಲ್ಲಾಯ್ತು ಸ್ವಾಮಿ ನಿಮ್ಮ ಯುವ ನಿಧಿಗಳು ಎಲ್ಲಾಯ್ತು? ಯುವ ನಿಧಿ ಎಲ್ಲಾಯ್ತು ನಿಮ್ದು? ಉದ್ಯೋಗ ಸೃಷ್ಟಿ ಮಾಡಕ್ಕಾಗಿಲ್ಲ. ಬರೇ ಗ್ಯಾರಂಟಿ ಯೋಜನೆಗಳ ಮೇಲೆ ನಿಮ್ಮ ಸರ್ಕಾರ ಭ್ರಷ್ಟಾಚಾರ ತಾಡ್ತಾ ಇದೆ. ಫಸ್ಟ್ ದಿನೇಶ್ ಅವರೇ, ಈಗ ರಾಜ್ಯ ಕೇಂದ್ರ ಈ ವಿಚಾರದಲ್ಲಿ ಅಥವಾ ಈ ಯೋಜನೆಯಲ್ಲಿ ಫೇಲ್ ಆದರೆ ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ಸರ್? ಈಗ ಆಲ್ರೆಡಿ ನಾವು ಪಂಜಾಬ್ನಲ್ಲಿ ಈಗೇನು ಈ ಬಿಲ್ ತಂದಿದ್ದಾರೆ ಇದನ್ನು ಅಪೋಸ್ ಮಾಡಿ ಈಗ ಆಲ್ರೆಡಿ ವಿಧಾನಸಭೆಯಲ್ಲಿ ಮಂಡನೆ ಕೂಡ ಮಾಡಿದ್ದೀವಿ. ಇವತ್ತು ಯಾತಕ್ಕೆ ಇದನ್ನು ನಾವು ಅಪೋಸ್ ಮಾಡ್ತಾ ಇದ್ದೀವಿ ಅಂದರೆ ಆಮ್ ಆದ್ಮಿ ಪಕ್ಷ ಸುಮಾರು ಎಲ್ಲ ಸ್ಟೇಟ್ಗಳಿಗೂ ಸಾಕಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ. ಕರ್ನಾಟಕಕ್ಕೆ ಸುಮಾರು 622 ಕೋಟಿ ಬಾಕಿ ಇದೆ ಡಿಸೆಂಬರ್ 2, 2025 ಪ್ರಕಾರ. ಅಂದರೆ ಬರೀ ಯೋಜನೆಗಳು ತಂದರೆ ಆಗಲ್ಲ, ಅದಕ್ಕೆ ಸರಿಯಾದ ಟೈಮ್ಗೆ ಹಣವನ್ನು ಕೊಡಬೇಕು. ಇವರೇನೋ ಒಂದು ವಾರಕ್ಕೆ ಹಣ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ, ಬಾಕಿ ಇಟ್ಕೊಂಡಿರ್ತಾರೆ. ಬಾಕಿ ಇಟ್ಕೊಂಡಾಗ ಹಣ ಹೆಂಗೆ ಕೊಡೋಕ್ಕಾಗತ್ತೆ? ಮತ್ತು ಇನ್ನೊಂದು ಈ ಯೋಜನೆಯಲ್ಲಿ ಇವ್ರು ಹೇಳಿದ್ರಲ್ಲ AI ಬಂತು, ಅದು ಬಂತು, ಇದು ಬಂತು. ಬಂದರೆ ಬೆಂಗಳೂರಿಂದ 50 ಕಿಲೋಮೀಟರ್ ರೇಂಜು, ಇವತ್ತು ಬೆಂಗಳೂರಿಂದ 50 ಕಿಲೋಮೀಟರ್ ರೇಂಜ್ ಹಳ್ಳಿಗಳಲ್ಲಿ ಇವತ್ತು ಕೂಡ ಇಂಟರ್ನೆಟ್ ಇಲ್ಲ.
ನೆಟ್ವರ್ಕೇ ಬರಲ್ಲ. ಇನ್ನು ಇಂಟರ್ನೆಟ್ ಎಲ್ಲಿ ಬರುತ್ತೆ? ತಂಬೆಯಲ್ಲಿ ಇಡ್ತಾರೆ. ಬನ್ನಿ ಸ್ವಾಮಿ ನಾನೇ ಕರ್ಕೊಂಡು ಹೋಗ್ತೀನಿ. ಮಾಗಡಿಲಿಲ್ಲ ಕಣ್ರಿ, ಮಾಗಡಿನ ಹಲವಾರು ಮಾಗಡಿಯ ಸುತ್ತಮುತ್ತ ಹಳ್ಳಿಗಳಲ್ಲಿ ಇವತ್ತು ನೆಟ್ವರ್ಕ್ ಇಲ್ಲ. ಗೂಗಲ್ ಒಂದು ಗೂಗಲ್ ಪೇ ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದ್ದಾರೆ? ಗೂಗಲ್ ಪೇ ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ? ಸತ್ಯ ಹೇಳಿ. ಒಂದು ಪೇಷನ್ಸ್ ಕಲ್ತ್ಕೊಳ್ಳಿ ಸರ್. ನೀವು ಮಾತಾಡ್ದ ಕೂತಿತ್ತಿಲ್ವಾ? ನಾವು ಒಂದು ಡಯಾಸ್ ಮೇಂಟೈನ್ ಮಾಡ್ಬೇಕು, ಒಂದು ಡಿಸಿಪ್ಲಿನ್. ಈಗ ನಾವೇನು ಇದಾಗ್ತಾ ಇರೋದು ಅಂದ್ರೆ ಎಷ್ಟು ಕಡೆ ಇಂಟರ್ನೆಟ್ ವರ್ಕ್ ಆಗಲ್ಲ. ಮತ್ತೆ ಇವತ್ತು ಈ ಯೋಜನೆಗಳು ಏನಾಗಿದೆ ಅಂದ್ರೆ ಹಣ ಏನು ರಿಲೀಸ್ ಮಾಡ್ತಾರೆ, ಆ ಕೆಲ್ಸಕ್ಕೂ ಹಣಕ್ಕೂ ಮ್ಯಾಚ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ 100 ಮೀಟರ್ ಚರಂಡಿ ಮಾಡಿ ಅಂತ ಅಂತಾರೆ, 1.5 ಲಕ್ಷ ರಿಲೀಸ್ ಮಾಡ್ತಾರೆ. ಇವನು ಮ್ಯಾನ್ಯುಯಲ್ ಲೇಬರ್ ತಗೊಂಡು ಅವನು 1.5 ಲಕ್ಷಕ್ಕೆ ಚರಂಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ರೀತಿ ಅನ್ಸೈಂಟಿಫಿಕ್ ಬೇಸ್ಡ್ ಸಾಕಷ್ಟು ಲೋಪದೋಷಗಳು ಇರೋದ್ರಿಂದ ಏನಾಗ್ತಾ ಇದೆ, ಯೋಜನೆ ಯಾರೋ JCB ಇಟ್ಕೊಂಡು ಕೆಲಸ ಮಾಡಿಸ್ತಾನೆ, ಯಾರೋ ಅವ್ರ ಮನೆಯವರು ಒಂದು 20 ಜನನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರದ್ದು ಆಧಾರ್ ಕಾರ್ಡು ಲಿಂಕ್ ಮಾಡಿರ್ತಾನೆ, ಅವನು ದುಡ್ಡು ಡ್ರಾ ಮಾಡ್ಕೊತಾನೆ. ಈ ಥರ ವ್ಯವಸ್ಥೆ ಆಗ್ತಾ ಇದೆ ಹೊರತು ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇನ್ನೊಂದು ಪಕ್ಷ ಆಗಿರ್ಬೋದು, ಇವತ್ತು ಈ ಥರ ಸಂಪೂರ್ಣ ಯೋಜನೆ ಹಳ್ಳ ಹಿಡ್ದಿದೆ. ಮತ್ತೆ ಇನ್ನೊಂದು ಹೇಳಿದ್ರಲ್ಲ ಏನು ಇದಕ್ಕೆ ಸಿಂಪಲ್ ಉದಾಹರಣೆ ಅಂದರೆ ಆ ರಾಜ್ಯದ ಆ ಹಳ್ಳಿಯ ರಿಕ್ವೈರ್ಮೆಂಟ್ ತಕ್ಕಂಗೆ ಕೆಲಸ ಮಾಡಬೇಕು. ಯಾವುದೋ ಕೇಂದ್ರದಲ್ಲಿ ಹೇಳಿದ ಕೆಲಸ ಮಾಡಬಾರ್ದು. ಯಾಕೆ ಅಂದರೆ ಇವತ್ತು ಇದಕ್ಕೆ ಒಂದು ದೊಡ್ಡ ನಿದರ್ಶನ ಕೊಡ್ತೀನಿ ಫೇಲ್ಯೂರ್ಗೆ. ಹರ್ ಘರ್ ಜಲ್ ಯೋಜನೆ. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ನೀರಿದೆ, ಮನೆ ಮನೆಗೂ ನಲ್ಲಿ ಇದೆ, ಆದರೂ ಈ ಯೋಜನೆ ತಗೊಬಂದು ರಸ್ತೆಗಳನ್ನ ಡ್ಯಾಮೇಜ್ ಮಾಡ್ತಾರೆ, ಆ ಮನೆಗಳಿಗೆ ಈ ನಲ್ಲಿಗಳಾಗ್ತಾರೆ, ಅದು ಮೀಟ್ರ್ ಹಾಕ್ತಾರೆ, ಆ ಜನ ಆ ಮೀಟ್ರ್ ನೋಡ್ಬಿಟ್ಟು ಎದ್ರುಬಿಟ್ಟು ಪೈಪೇ ಕಿತ್ತು ಬಿಸಾಕ್ತಾರೆ. ಅಂದರೆ ಇಷ್ಟೊಂದು ಅವೈಜ್ಞಾನಿಕ. ಮತ್ತು ಇನ್ನೊಂದು ನೋಡಿ, ಈ ಹರ್ ಘರ್ ಜಲ್ ಯೋಜನೆಯಲ್ಲಿ ಏನ್ ಇವ್ರೇನ್ ಸಾಫ್ಟ್ ವಾಟರ್ ಕೊಡ್ತಾ ಇಲ್ಲ ಅಥವಾ ಸಂಸ್ಕರಣ ಮಾಡಿ ನೀರು ಕೊಡ್ತಾ ಇಲ್ಲ. ಏನ್ ಮಾಡ್ತಾ ಇದೆ? ನಿಮ್ಮ ಕಂಪ್ಲೀಟ್ ಮಾಡಕ್ ಬಿಡ್ರಿ. ಕಾಮನ್ ಸೆನ್ಸ್ ಕಲ್ತ್ಕೋಬೇಕಾದ್ ಕಾಮನ್ ಸೆನ್ಸ್ ನೀವು ವಿಷಯ ಉತ್ತರ ಕೊಡ್ರಿ. ಮಂಡನೆ ಮಾಡಕ್ ಬಿಡ್ಬೇಕು. ಸುಮ್ನೆ ಅಡ್ಬಾಯ್ ಟೆಂಡರ್ ಕರೆದ ಯಾರು ಎಲ್ಲಿಂದ ಕರೀತಾರೆ? ಏನಾರು ಮಾಡ್ಕೊಳ್ರಿ. ನಾನು ಇರೋ ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ. ಇವತ್ತು ಸರ್ ವಾಟರ್ ಕ್ವಾಲಿಟಿಯಲ್ಲಿ ಇಡೀ ದೇಶ 122 ದೇಶಗಳಲ್ಲಿ 120ನೇ ಲೆವೆಲ್ ಬಂದಿದೆ ನಮ್ಮ ವಾಟರ್ ಲೆವೆಲ್. ಅಂದ್ರೆ ಅಷ್ಟು ಕಂಟಾಮಿನೇಟ್ ಆಗಿದೆ. 70% ಆಫ್ ವಾಟರ್ ಇಸ್ ಕಂಟಾಮಿನೇಟೆಡ್. ಏನು 10 ವರ್ಷದಿಂದ ಮಾಡಿದ್ದೀವರು? ನಾನು ಹೇಳೋದು ಇವತ್ತು ಎನ್ವೈರನ್ಮೆಂಟಲ್ ತಗೊಂಡ್ರೆ, ಪೊಲ್ಯೂಷನ್ ತಗೊಂಡ್ರೆ 180 ದೇಶದಲ್ಲಿ 176ನೇ ಲೆವೆಲ್ ಬಂದಿದ್ದೀವಿ ನಾವು. ಅಂದ್ರೆ ಎಲ್ಲಾನು ನಾಶ ಮಾಡ್ಕೊ ಬರ್ತಾ ಇದ್ದೀವಿ. ಸುಮ್ಮನೆ ಯೋಜನೆಗಳ ತಂದು ಜನರು ದಾರಿ ತಪ್ಪಿಸೋದು, ಡೈವರ್ಟ್ ಮಾಡೋದು, ಮತ್ತೆ ಜನರ ಅಟೆನ್ಷನ್ ಬೇರೆ ಕಡೆ ಡೈವರ್ಟ್ ಮಾಡೋದು, ದೇಶದ ಇನ್ಯಾವುದೋ ಕತೆಗೆ ತಗೊಂಡೋಗಿ ತೋರಿಸುವಂತ ಒಂದು ಕೆಲಸ ನಡೀತಾ ಇದೆ. ಆಕ್ಚುಯಲ್ ವರ್ಕ್ ಎಲ್ಲೂ ನಡೀತಾ ಇಲ್ಲ. ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಗ್ಯಾರಂಟಿ ಯೋಜನೆಯ ಸಕ್ಸಸ್ ಅನ್ನ ಸಹಿಸಲಾರದೆ ಕೇಂದ್ರದಿಂದ ನಡೀತಾ ಇರುವಂತಹ ಷಡ್ಯಂತ್ರನ ಅಲ್ಲ, ಇದು ನಮ್ಮ ಒಂದು ರಾಜ್ಯದ ಮೇಲೆ ನಡೀತಿರೋ ಷಡ್ಯಂತ್ರ ಅಲ್ಲ. ಅವ್ರದ್ದೇ ಸ್ವತಃ BJP ಸರ್ಕಾರಗಳಿರೋ ಉತ್ತರ ಭಾರತದಲ್ಲಿ ಅವರು ಮುಖ್ಯಮಂತ್ರಿಗಳೇ ಇದು ಸಾಧು ಆಗುವಂಥ ಕಾರ್ಯಕ್ರಮ ಅಲ್ಲ, ಇದು ಅವೈಜ್ಞಾನಿಕ, ಇದನ್ನು ಲಾಗು ಆಗಕ್ಕೆ ಬಿಡಬಾರ್ದು ಅಂತೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಇತರೆ ಪಕ್ಷದ ಮುಖ್ಯಮಂತ್ರಿಗಳ ಜೊತೆ ಅವ್ರು ಚರ್ಚೆ ಮಾಡ್ತಿದ್ದಾರೆ. ನನ್ನ ರಾಜ್ಯಕ್ಕೆ ಅದರಿಂದ ನಷ್ಟ ಆಗುತ್ತೆ, ನಾವು ಲೂಟಿ ಮಾಡ್ತಿದ್ದು ತಪ್ಪೋಯ್ತು. ನಮ್ಮ ರಾಜ್ಯದವರೇ ಇವರು ಡೆಲ್ಲಿಲಿ ಕೂತ್ಕೊಂಡು ಈ BJP ವಾಟ್ಸಪ್ ಯೂನಿವರ್ಸಿಟಿಯವರು ಕಂಪ್ಲೇಂಟ್ಗಳು ಕೊಟ್ಟು ಈ ಯೋಜನೆಯನ್ನು ಸ್ಥಗಿತಗೊಳಿಸೋದಕ್ಕೆ ಕಾರಣಕರ್ತರು. ಹಾಗಾಗಿ ಈ ಲೂಟಿ ಹೊಡೆಯೋ ಕಾರ್ಯಕ್ರಮನ ತಪ್ಪಿಸೋದಾದರೆ ಹೀಗೆಲ್ಲ ಪಾರದರ್ಶಕತೆ ತರ್ತೀವಿ ಅಂತ ಹೇಳಿದ್ರೆ ಖಂಡಿತ ತನ್ನಿ. ಹೆಸರು ಬದಲಾಯಿಸೋದ್ರಿಂದ ಪಾರದರ್ಶಕತೆ ಬಂದ್ಬಿಡುತ್ತಾ? ಎಲ್ಲಾದರೂ ಉಂಟಾ ಸರ್? ಆಯ್ತಪ್ಪ, ನೋಟ್ ಬಂದು ಮಾಡಿದ್ರಿ, ನೋಟೆಲ್ಲ ವಾಪಸ್ ತಗೊಂಡ್ರಿ, ಹೊಸ ಓಟ್ ಬಿಟ್ರಿ, ಹೊಸ ನೋಟ್ನ ಎಷ್ಟು 1,000 ಕೋಟಿ ಖರ್ಚಾಯಿತು?
ಈಗ ಆಮ್ ಆದ್ಮಿ ಪಟ್ಟದ ವಕ್ತಾರರು ನಿಜವಾದ ಒಂದು ಒಳ್ಳೆ ಅಂಶ ಇಟ್ಟರು. ಮತ್ತೆ ಬೋರ್ಡ್ಗಳು ಬದಲಾಯಿಸೋದಕ್ಕೆ ಸಾವಿರಾರು ಕೋಟಿ ಲೂಟಿ ಹೊಡಿತೀರಿ, ಅದ್ರ ಹೆಸರಲ್ಲಿ ಜನರು ತೆರಿಗೆ ಹಣ ಪೋಲಾಗುತ್ತೆ ಅಂತ. ಈಗಿತ್ತಲ್ಲಪ್ಪ, ನೀವು ಒಂದು ಕನ್ನಡಕ ಒಂದು ಕೋಲ್ ಇಟ್ಬಿಟ್ಟು ಪ್ರಚಾರ ತೆಗೆದುಕೊಂಡ್ರಲ್ರಿ. ಅದೇ ರಾಜ್ಯದಿಂದ ಬಂದಂಥ ಒಬ್ಬ ಈ ದೇಶದ ಚೌಕಿದಾರರು ಒಂದು ಕನ್ನಡಕ ಒಂದು ಕೋಲ್ ಇಟ್ಬಿಟ್ಟು ಪ್ರಚಾರ ತೆಗೆದುಕೊಂಡ್ರಲ್ಲ, ಸಾವಿರಾರು ಕೋಟಿ ಲೂಟಿ ಹೊಡೆದ್ರಲ್ಲ ಅದ್ರ ಹೆಸರಲ್ಲಿ, ಪ್ರಚಾರದ ಹೆಸರಲ್ಲಿ ನಿಮ್ಮ ಫೋಟೋ ಪಕ್ಕದಲ್ಲಿ ಹಾಕ್ಕೊಂಡು. ಆಯ್ತು, ನೋಟ್ ಬಂದು ಈಗ 2000 ರೂಪಾಯಿ ನೋಟ್ ಎಲ್ಲಿದೆ ಸರ್? ಒಂದೇ ಒಂದು ತೋರಿಸಿ ಸರ್, ಯಾರ ಹತ್ರನಾದ್ರು ನಾವು ಚಾಲೆಂಜ್ ಮಾಡ್ಬಿಡ್ತೀವಿ. ಒಂದು ನೋಟು 2000 ರೂಪಾಯಿ ತೋರಿಸಿ. ಏನು ಸರ್ ಲೂಟಿ ಹೊಡೆಯೋದು ಹಿಂಗೂ ಉಂಟಾ? ನೋಟ್ ಬಂದಿ ಆಯ್ತಾ? ಆಯ್ತು, ನನಗೆ 50 ದಿನ ಸಮಯ ಕೊಡಿ, 50 ದಿನ ದೇ ದೀಜಿಯೇ ಭಾಯಿಯೋ ಬಹನೋ. ಏನಪ್ಪ 50 ಅಲ್ಲ 11 ವರ್ಷ ಆಯ್ತಲ್ರಿ. ಆಯ್ತು, ಹಾಳಾಗೋಗ್ಲಿ. ಬದಲಾವಣೆ ಆಗಿಲ್ಲ. ಶಬ್ದ ಮಾತಾಡೋದಿಲ್ಲ ಇರಿ. ನೀವು ಈ ರೀತಿ ಅಸಂಬದ್ಧ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಯಾರು ಒಪ್ಕೊಳ್ಳಲ್ಲ. ಪಕ್ಕಾ ಅವ್ರು ಹೇಳ್ತಾ ಇರೋದು ಎಕ್ಸಾಗ್ರೇಟ್ ಆಗಿ ಈ ರೀತಿ ಮಾಡಬೇಡಿ. ಈ ರೀತಿ ನಾಟಕ ಮಾಡಿ ಇವತ್ತು ಕಾಂಗ್ರೆಸ್ ಕಳ್ದೋಗಿರೋದು, ಇವತ್ತು ದುರ್ಬೀನ ಕಂಡು ಕಾಂಗ್ರೆಸ್ಗೆ ಇವತ್ತು. ನೋಡಿ, ಈ ದೇಶದಲ್ಲಿ ಬ್ರಿಟಿಷರಿಗೆ ಆಂಧ್ರ ಪ್ರದೇಶದಲ್ಲಿ ಒಂದು ಪದ ಬಳಸ್ತಾ ಇದ್ರು, ದೋಪುಡಿ ದೊಂಗಲು ಅಂತ. ಯಾರನ್ನ? ಬ್ರಿಟಿಷರ್ನ. ಇವತ್ತು ಆ ದೋಪುಡಿ ದೊಂಗಲು ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಕಾಂಗ್ರೆಸ್. ನಂತರ ಬಿಜೆಪಿ ಅವರು, ಬಿಜೆಪಿ ಕೇಂದ್ರದ ಸರ್ಕಾರ, ಇವರೇನು 60 ವರ್ಷ ಈ ದೇಶ ಹಾಳು ಮಾಡಿದ್ದಾರೆ. ಟ್ರಂಪ್ ದೇಶದ ಮೇಲೆ ಹಾಕಿರೋ ತೆರಿಗೆ ಭಾರನ ನಲಗೋಗ್ತಾ ಇದೀವಿ. ಚಿನ್ನದ ಬೆಲೆ 26,000 ಆಯ್ತು, 1.5 ಲಕ್ಷ ಕೂತಿದೆ. ಏನ್ರಿ ಬಡವರೊಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಬರೀ ಭಾರತಕ್ಕೆ ಒಂದಲ್ಲ ಬಿಡ್ರಿ, ಮಾಡ್ಕೊಳಕ್ಕೆ 1 ಗ್ರಾಮ್ ತಾಳಿ ಹಾಕಕ್ಕಾಗಲ್ಲಲ್ರಿ. ಯಾವ ಪರಿಸ್ಥಿತಿ ತಂದಿಟ್ರಿ ನೀವು? ಏನು 1-2 ಹೆಸರುಗಳನ್ನ ಎಲ್ಲಾದ್ರಲ್ಲೂ ಬದಲಾಯಿಸಿದ ತಕ್ಷಣ ಈ ದೇಶದ ಚಿತ್ರಣ ಬದಲಾಗುತ್ತೇನ್ರಿ? ನೀವು ಲೂಟಿ ಹೊಡಿತಿರೋದು ಈ ಮುನಾಫಾ ಮಾಡಿದ್ರಲ್ಲ 6 ಲಕ್ಷ ಕೋಟಿ ರೂಪಾಯಿಗಳು, ಬರೀ ಇದು 80,000 ಕೋಟಿ ಯೋಜನೆ ಸರ್. ಇದಕ್ಕೂ ಟೋಪಿ ಹಾಕಕ್ ಕೊಟ್ಟಿದ್ದೀರಲ್ಲ, ಸರಿನೇನ್ರಿ? ಎಲ್ಲ ಉದ್ದಿಮೆದಾರರಿಗೆ ಸಾಲ ಮನ್ನಾ ಮಾಡ್ಬಿಟ್ಟು ದೇಶದ ಒಳಗಡೆ ಇರೋ ಜನರನ್ನ ನಲಗೋಗೋ ತರ ಮಾಡಿದಿರಿ. ವಿಲಿ ನಿಂತು ಒದ್ದಾಡ್ತಿದ್ದಾರೆ. ಆಮೇಲೆ ಪಾಪ ಕುಮಾರಣ್ಣ ಅವರು ಬಹಳ ಒಳ್ಳೊಳ್ಳೆ ವಿಷಯಗಳು ಮಾತಾಡಿದ್ದಾರೆ ಅಂತ ಏನು ವೀರಾವೇಶದಿಂದ ಕಾಲರ್ ಎತ್ಕೊಂಡು ಕುಚ್ಕೋತಾ ಇದ್ದಾರೆ. ಸ್ವಾಮಿ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಅನುಭವಿಸಿದ್ದು ನೀವು ಹೇಳ್ಬೇಕಾಗಿತ್ತು. ರೈತರ ಸಾಲ ಮನ್ನಾ ಮಾಡಿದ್ದು ರಾಜ್ಯದ ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ವಲ್ಲ, ಅದನ್ನೊಂದು ನೆನೆಸ್ಕೊಳ್ರಿ ಸಾಕು. ನಿಮ್ಮ ಅರ್ಹತೆ ಯೋಗ್ಯತೆ ಇವತ್ತು ರಾಜ್ಯದಲ್ಲಿ ಪ್ರತಿ ಸರಿ ಬಜೆಟ್ ಅಲ್ಲಿ ಬಜೆಟ್ ಮನ್ನಾ ಮಾಡೋದು, ರಾಜ್ಯನ ಸಾಲ ಇಡೋದು. ತಾವು ಕೇಸಲ್ಲಿ ಜೈಲ್ಗೆ ಹೋಗ್ತೀವಿ, ಶಾಮೀಲ್ ಆಗ್ಬಿಟ್ಟು ಒಳ್ಳೆ ಕಾರ್ಯಕ್ರಮ. ಮಾಡ್ತಿರೋ ದ್ರೋಹ ಮಕ್ಕಳು ಈ ಗ್ರಾಮೀಣ ಭಾರತವನ್ನ ಮುಗ್ಸಕ್ ಕೊಟ್ಟಿರೋ ಒಂದ್ ನಿಮಿಷ ಇರ್ರಿ, ಗ್ರಾಮೀಣ ಭಾರತ ಮುಗ್ಸಕ್ ಆಯ್ತು. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಇವತ್ತು ಕೇಳಿ ಎಲ್ಲಪ್ಪ ಪಕ್ಕ ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ, ಇವತ್ತು ರಾಜ್ಯದಲ್ಲಿ ಜನತಾ ದರ್ಶನ ಅಂತ ಏನಾದ್ರು ತಂದಿದ್ರೆ ಅದು ಸನ್ಮಾನ್ಯ ದೇವೇಗೌಡರು. ಇವತ್ತೇನಾದ್ರೂ ಗ್ರಾಮ ವಾಸ್ತವ್ಯ ಅಂತ ತಂದಿದ್ರೆ ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಮೈತ್ರಿ ಸರ್ಕಾರದಲ್ಲಿ ಕೊಟ್ಟಂತೆ ನಿರ್ದೇಶಿಸಿದ್ರೆ ಅದು ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಿತ್ತು. ಇವತ್ತು ಇವ್ರು ಹೇಳ್ತಾರೆ ಅರ್ಗರ್ ಪಾಣಿ ಪೈಪ್ಗಳು ಕಿತ್ತೋಗಿದ್ದಾವಂತ. ಸ್ವಾಮಿ, ರಾಜ್ಯ ಸರ್ಕಾರ ಟೆಂಡರ್ ಕರೆಯೋದು, ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಟೆಂಡರ್ ಕರೆದಾಗ ರಾಜ್ಯ ಸರ್ಕಾರ ಕಳಪೆ ಕಾಮಗಾರಿವಂತ ಗುತ್ತಿಗೆದಾರರಿಗೆ ಸಂಬಂಧಿಕರಿಗೆ ಕಾಂಟ್ರಾಕ್ಟ್ ಕೊಟ್ರೆ ಎಲ್ಲಿ ಉದ್ಯೋಗ ಕಂಪ್ಲೀಟ್ ಆಗುತ್ತೆ? ಕಳಪೆ ಕಾಮಗಾರಿ ಮಾಡಿ ಇವತ್ತು ಭ್ರಷ್ಟಾಚಾರ ಮಾಡಿದ್ರಿ. ಇವತ್ತು ಗುತ್ತಿಗೆದಾರಿಗೆ ಸಂಬಳ ಗುತ್ತಿಗೆದಾರಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂತ ಇದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಟ್ ಬರ್ತಿದ್ರೆ. ಇಲ್ಲಿ ಟೆಂಡರ್ ಕರೆಯೋದು ಪ್ರಕ್ರಿಯೆಗಳಿರೋದು ರಾಜ್ಯ ಸರ್ಕಾರದ ಮುತುವರ್ಜಿ. ಅದನ್ನ ನೀವು ಸರಿಯಾಗಿ ಮಾಡಿಲ್ಲ ಅಂದ್ರೆ ಕಳಪೆ ಕಾಮಗಾರಿ ಆಗುತ್ತೆ. ಅದೇ ರೀತಿ ನೀವು ಇವತ್ತು ಏನು ಜನೌಷಧಿ ಕೇಂದ್ರಗಳು, ಜನಕ್ಕೆ ಸಿಗ್ಬೇಕಾದಂತ ಔಷಧಿ ಕೇಂದ್ರಗಳನ್ನ ನೀವು ಮುಚ್ಚಿದ್ರಲ್ರಿ ರಾಜ್ಯ ಸರ್ಕಾರದಲ್ಲಿ. ಇವತ್ತು ಹೈಕೋರ್ಟ್ ಚಿಮಾರಿ ಹಾಕಿದ್ಮೇಲೆ ಈ ರೀತಿ ಇವತ್ತೇನು ವಿಕಸಿತ ಭಾರತ ವಿಕಸಿತ ಭಾರತ ಅಂತ ಮಾಡ್ಬೇಕಂತ ಏನಿದೆಯೋ ಇದು ನಿಜವಾಗ್ಲೂ ಸೂಕ್ತವಾದ ಕಾಯ್ದೆ.
ಇದು ಸೂಕ್ತವಾದ ಒಂದು ಕಾಯ್ದೆ. ಇದು ರಾಮರಾಜ್ಯ ಅನ್ನೋದು ಸತ್ಯ. ರಾಮರಾಜ್ಯ ಅನುಗುಣವಾಗಿ ಏನು ಬೇಕೋ ಆ ಕಾಯ್ದೆನ ತಂದು ಇವತ್ತು ಜನಕ್ಕೆ ತಲುಪುವಂತ ಕೆಲಸ ಆಗ್ತದೆ. ಇಲ್ಲಿ ಭ್ರಷ್ಟಾಚಾರಗಳು ಮಾಡ್ತಾ ಇದ್ದಾರೋ, ದಂಧೆ ಮಾಡ್ತಾ ಇದ್ದಾರೋ, ಫೋಟೋ ಶೂಟ್ಗಳು ಮಾಡ್ತಾ ಇದ್ದಾರೋ, ಕಲ್ಪಿಗಳು ಬರ್ತಾ ಇದ್ದಾರೋ, ಇವೆಲ್ಲ ನಿಂತೋಗುತ್ತೆ. 20 ವರ್ಷದಿಂದ ನಡೆದಂತ ಮಾಫಿಯಾ ಇವತ್ತು ಕ್ಲಿಯರ್ ಆಗಿ ಡಿಜಿಟಲ್ ಅಲ್ಲಿ, ಇವತ್ತು ಡಿಜಿಟಲ್ ಇಂಡಿಯಾದಲ್ಲಿ ನೆಟ್ವರ್ಕ್ ಇಲ್ಲ ಅಂತಾರೆ. ಇವತ್ತು ನಮ್ಮ ಇಡೀ ದೇಶ ಇವತ್ತು ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡ್ತಾ ಇದೆ. ಎಲ್ಲಿಂದ ಎಲ್ಲೇ ಹೋಗಿ ಇವತ್ತು ಕ್ಯಾಶ್ಲೆಸ್ ಎಲ್ಲ ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡ್ತಾರೆ. ಅದು ಇವ್ರು ಹೇಳ್ತಾರೆ ಇಂಟರ್ನೆಟ್ ಇಲ್ಲ ಅಂತ. ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ನೋಡ್ಕೊಳ್ರಿ. ಹೋಗ್ರಿ ಗೂಗಲ್ ಪೇ ನೋಡ್ರಿ, ಫೋನ್ ಪೇ ನೋಡ್ರಿ. ಡಿಮೋಟಿವೇಶನ್ ಬಗ್ಗೆ ಮಾತಾಡ್ತಾರೆ. ಈ ದೇಶದಲ್ಲಿ ಡಿಮೋಟಿವೇಶನ್ ಸಾಲಿನ ಆರ್ಥಿಕ ದಿವಾಳಿ ಆಗುತ್ತದ್ರಿ. ಭ್ರಷ್ಟಾಚಾರ ತಾಂಡಾಡ್ತಾ ಇತ್ತು. ದೂರವಾಣಿ ಕೇಂದ್ರ ಇವತ್ತು ಡಿಜಿಟಲ್ ಇಂಡಿಯಾ ತರಕ್ ಹೋದ್ರೆ ಒಪ್ಪಲ್ಲ ಅಂದ್ರೆ ಎಲ್ಲ ಆನ್ ರೆಕಾರ್ಡ್ ನೋಡಿ. ಹೇಳ್ತಾ ಇರೋದು ಡಿಜಿಟಲ್ ಅಲ್ಲಿ ಡಿಜಿಟಲ್ ಜಿಯೋ ಫಸ್ಟ್ ನಿಮ್ಮ ಯೋಗ್ಯತೆ, ನಿಮ್ಗೆ ಅರ್ಹತೆ ಇದ್ರೆ ಭ್ರಷ್ಟಾಚಾರ ನಿಲ್ಲಿಸಿ, ಸಹಕಾರ ಕೊಡ್ರಿ. ಇವತ್ತು 100ದಿಂದ 120 ಕಿತ್ತಾಟದ ಮಧ್ಯೆ ಯೋಜನೆ ಹಳ್ಳ ಹಿಡಿಬಾರ್ದು ಅನ್ನೋದು ಅಷ್ಟೇ. ಅದಕ್ಕೋಸ್ಕರ ಈಗೇನು ವಿಶೇಷ 2 ದಿನ ವಿಶೇಷ ಅಧಿವೇಶನ ಕರಿತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದ್ದಾರೆ. ಕರೀಲಿ, ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ. ಇವ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ನಾವು ಇವರ ಅಪಪ್ರಚಾರದ ವಿರುದ್ಧ ಗ್ರಾಮ ಮಟ್ಟದಿಂದ ಮತ್ತೆ ನಾವು ಎಲ್ಲ ಹಂತದಲ್ಲೂ ಸಹ ನಾವು ಜನಗಳಿಗೆ ವಿಚಾರನ ಮನವರಿಕೆ ಮಾಡಿಕೊಟ್ಟು ಯಶಸ್ವಿಯಾಗಿ ಇದು ವಿಬಿಜಿ ರಾಮ್ಜಿ ಯಶಸ್ವಿಯಾಗಿ ಈ ಒಂದು ಕಾಯ್ದೆ, ಈ ಒಂದು ಯೋಜನೆಯನ್ನು ನಾವು ಅನುಷ್ಠಾನ ಮಾಡೋದಕ್ಕೆ ನಾವು ಪೂರಕವಾಗಿ ರಾಜ್ಯ ಸರ್ಕಾರಕ್ಕೆ ಸಹಕರಿಸ್ತೇವೆ. ಈ ದೃಷ್ಟಿಯಿಂದ ಇವತ್ತು ವಿಕಸಿತ ಭಾರತದ ಪರಿಕಲ್ಪನೆ ಏನಾಗುತ್ತೆ, ಅದು ರಾಜ್ಯ ಅಭಿವೃದ್ಧಿ ಆಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ. ಸರ್, ಈಗ ಏನಿದೆ 86,000 ಕೋಟಿ ಬಜೆಟ್ ಇದೆ, ಅದನ್ನ 2 ಲಕ್ಷ ಕೋಟಿಗೆ ಇನ್ಕ್ರೀಸ್ ಮಾಡ್ಬೇಕು ನರೇಂದ್ರ ಮೋದಿ ಅವರು. ಕೂಲಿ ರೇಟ್ ನ ಜಾಸ್ತಿ ಮಾಡ್ಬೇಕು. ಮತ್ತೆ ಇನ್ನೊಂದು ಏನಾಗಿದೆ, ಈ ಯೋಜನೆಗಳು ತಂದು ಬರೀ ಹಳ್ಳ ಇಡ್ಸೋದಲ್ಲ, ಅದನ್ನ 100% ಸಕ್ಸೀಡ್ ಆಗೋ ತರ ಮಾಡಬೇಕು. ಇವತ್ತು ಯೋಜನೆಗಳು ಬರೀ ಯೋಜನೆಗಳಾಗಿ ನಿಂತಿದ್ದಾವೆ ಹೊರತು ಅದು ಜನರಿಗೆ ತಲುಪ್ತಾ ಇಲ್ಲ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈ ಯೋಜನೆ ಏನಿದೆ, ಈಗ ಈ ಕಿತ್ತಾಟದ ಮಧ್ಯೆ ಇರುವಂಥ ಒಂದೇ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಯೋಜನೆ ಹಳ್ಳ ಹಿಡಿಬಾರ್ದು. ಅಂತಿಮವಾಗಿ ಮನರೇಗಾ ಅನ್ನೋದು ಬಡವರ ಜೀವಾಳ ಇದು. ಸೊ ಕಿತ್ತಾಟದ ಮಧ್ಯೆ ಈ ಯೋಜನೆ ಸಂಪೂರ್ಣವಾಗಿ ಜಾರಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುತ್ತೆ. ಅಂತಿಮವಾಗಿ ಹೇಳೋದು ಏನು ಅಂತ ಹೇಳಿದ್ರೆ, ಸರ್ಕಾರ ಬದಲಾವಣೆ ಆಗುತ್ತೆ, ಬೇರೆ ಬೇರೆ ರೀತಿಯ ನೇಮಗಳು ಕೂಡ ಬರುತ್ತೆ. ಅಂತಿಮವಾಗಿ ಆ ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಸಿಗಬೇಕಾಗಿರುವಂಥ ಸೌಲಭ್ಯಗಳು, ಕೆಲಸಗಳು ಸಿಗಬೇಕಾಗತ್ತೆ. ಆ ಕೆಲಸವನ್ನು ಎಲ್ಲ ರಾಜ್ಯದ ನಾಯಕರು ಆಗಿರ್ಬೋದು ಅಥವಾ ಆ ಪಕ್ಷದ ನಾಯಕರು ಮಾಡುವಂಥ ಜವಾಬ್ದಾರಿ. ಪ್ರಮುಖವಾಗಿ ಈ ದೇಶ ಮುಂದುವರಿಬೇಕು ಅಂತ ಹೇಳಿದ್ರೆ ಹಳ್ಳಿ ಕಡೆಯಿಂದ ಅಭಿವೃದ್ಧಿ ಆಗಬೇಕಾಗತ್ತೆ. ಅವರಿಗೆ ಸಿಗಬೇಕಾಗಿರುವಂಥ ಸೌಲಭ್ಯಗಳು, ಶೌಚಾಲಯ, ನೆಟ್ವರ್ಕ್ ಆಗಿರ್ಬೋದು, ಇದುವರೆಗೂ ಕೂಡ ಸ್ಮಾರ್ಟ್ಫೋನ್ ಬಳಸಕ್ಕೆ ಬರೋದಿಲ್ಲ ಹಳ್ಳಿ ಕಡೆಯಲ್ಲಿ. ಸೊ ಹಂಗಾಗಿ ಮನರೇಗಾ ಅಥವಾ ಜಿ ಅನ್ನುವಂಥದ್ದು ಏನಿದೆಯಲ್ಲ, ಇದನ್ನು ದುರುಪಯೋಗ ಪಡಿಸದೆ ಈ ಯೋಜನೆ ಮುಂದುವರಿಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.